ಈಗ ಗ್ರಹಣದಲ್ಲಿ ಮೊದಲು ಮಾಡಬೇಕಾದ ಏನು ಅಂದರೆ ಸ್ನಾನ. ಈ ಸರ್ತಿ 10 ನಿಮಿಷ ಇರೋದು, ಅದರಿಂದ ಸ್ನಾನ ಮಾಡಿ ಮೇಲೆ ಬರೋದು, ಅಷ್ಟೊತ್ತಿಗೆ ಮುಗಿದಿರ್ತದೆ, ಮತ್ತೆ ಸ್ನಾನ ಮಾಡಿ ಮೇಲೆ ಬರೋದು ಅಷ್ಟೇ. ಮತ್ತೆಂಥದ್ದು ಮೇಲೆ ಬರೋದು ಹೇಳಿದ್ರಿಂದ ಸ್ನಾನ ಮಾಡಲಿ ಕೆಳಗೆ ಇಳಿಬೇಕು ಅನ್ನೋದೊಂದು ಅರ್ಥ ಆಯಿತು, ಅದೊಂದು ವಿಷಯ. ಇರಲಿ ನೋಡುವ ಸ್ನಾನದ ಬಗ್ಗೆ ಚೂರು. ಇವತ್ತಲ್ಲಾದರೂ ಇನ್ನೊಂದು ಗ್ರಹಣಕ್ಕಾದರೂ ಹೇಳಬೇಕು. ಇವತ್ತಿನ 10 ನಿಮಿಷದ್ದಾದರೂ ಗ್ರಸ್ಯಮಾನೇ ಭವೇ ಸ್ನಾನ, ಹಿಡಿಯುವಾಗ ಸ್ನಾನ ಮಾಡಬೇಕು ಇದ್ದ ಹಾಗೆ, ಇದು ಮುಖ್ಯ. ಗ್ರಸ್ತೆ ಹೋಮ ವಿಧೀಯತೆ, ಹಿಡಿದ ನಂತರ ಜಪ ಹೋಮ. ಹೋಮ ಅಂದರೆ ಜಪ ವಾಸ್ತವವಾಗಿ, ಯಜ್ಞ ಅಂತ ಅರ್ಥ. ಯಜ್ಞ ಅಂದರೆ ಯಜ್ಞ ನಾನು ಜಪ ಯಜ್ಞೋಸ್ಮಿ ಅಂತ ಅದು ಇನ್ನು ಗೆರೆಯಲ್ಲಿ ಹೇಳ್ತೇನೆ ಇನ್ನೊಮ್ಮೆ. ಕರೆಯುವುದು ಅಂತ ಅರ್ಥ. ಹೋಮ ಅಂದರೆ ಕರೆಯುವುದು, ಯಾರನ್ನು? ದೇವರನ್ನು. ಆಹುತಿ ಕೊಡುವುದು ಯಾರನ್ನು? ನನ್ನಮ್ಮೆ. ಯಾರು? ಈ ದೇವರಿಗೆ. ಆದ್ದರಿಂದ ವಿಶೇಷ ಶಬ್ದವರು ಭರಿಸುವ ರೀತಿ ಹೀಗೆ. ಇದು ಶತಾತಪನ ಮಾತು. ಮುಚ್ಯಮಾನೇ ಭವೇತ್ ದಾನ, ಬಿಡುಗಡೆ ಆದಾಗ ದಾನ ಕೊಡಲಿಕ್ಕೆ. ಮತ್ತು ಮುಕ್ತೇ ಸ್ನಾನ ವಿಧೀಯತೆ, ಬಿಟ್ಟ ನಂತರ ಸ್ನಾನ ಮಾಡಲಿಕ್ಕೆ. ಅದರಿಂದ ಬಿಡುತ್ತಾ ಇರುವಾಗ ದಾನ. ಇದು ಶುರುವಾಗುವಾಗಲೇ ಕೆಲವರು ಕೈಯನ್ನು ತೋರಿಸಲಿಕ್ಕೆ ಶುರುವಾಯಿತು. ಯಾರಿಗಾದ್ರು ಅವ್ರ ಕೈ ಹಿಡಿಯೋಕ್ಕೆ ಶುರು ಮಾಡಿ ಆಯಿತು. ಅವನು ಜಪ ಮಾಡೋದು ಬೇಡವ, ಕೊಡುವವನಾಗಲಿ ಪಡೆಯುವವನಾಗಲಿ ಮೊದಲು ಹಿಡಿದಾಗ ಸ್ನಾನ ಮಾಡಿ, ಸ್ನಾನ ಮಾಡಿದ್ದಂದ್ರೆ ಜಪ ಮಾಡಿ, ಬಿಡುತ್ತದೆ ಅಂದಾಗ ದಾನಕ್ಕೆ ಹೋದರೆ ಸಾಕು. ಇದೇನು ಗೊತ್ತುಂಟ, ಮುಳುಗಿದ ತಕ್ಷಣ ಎದ್ದ ತಕ್ಷಣ ಅಲ್ಲೇ ಇದ್ದವರು ನುಡಿಕೆ ಆಯಿತು ದಾನಕ್ಕೆ. ನಮ್ದು ಏನಾದರೂ ಗ್ರಾಚಾರ ಇದ್ದರೆ ಪಕ್ಕವರಿಗೆ ದಾಟಿಸುವ ಅಂತ. ಅದೆಲ್ಲ ಆಗುವುದಿಲ್ಲ ಸ್ವಾಮಿ. ಹಾಗೆ ಹೇಳಿದ್ದಲ್ಲ ನಾನು, ಏನೆಲ್ಲ ಮಾಡಲಿಕ್ಕೆ ಇದೆ ಅಂತ. ಸುಲಭದಲ್ಲಿ ನಮ್ಮದು ಇನ್ನೊಬ್ಬರಿಗೆ ಟ್ರಾನ್ಸ್ಫರ್ ಮಾಡಲಿಕ್ಕೆ ಆಗೋದಾದರೆ ಎಲ್ಲರೂ ಎಲ್ಲವನ್ನು ಕೊಟ್ಟು ಓಡ್ತಿದ್ರು. ಈಗ ನಾನು ಆರಾಮ ಅಂತೇಳಿ ಎಲ್ಲಿಗೆ ಯಾರುಂಟು, ಹೇಗುಂಟು. ಮೊನ್ನೆ ಕೊರೋನಾ ಬಂದಾಗ ಎಲ್ರಿಗೂ ಗೊತ್ತಿದ್ದು ಬೀಳ್ತೇನೆ, ಆದರೆ ಏನಾದ್ರು ಕೊಡಲಿಕ್ಕೆ ನೋಡಿದರೆ ಯಾರು ಕೊಡಲಿಲ್ಲ. ಆದ್ದರಿಂದ ಯಾರಿಗೂ ಪೂರ ಕೊಡಲಿಕ್ಕೆ ಧೈರ್ಯ ಇಲ್ಲ. ಸುಮ್ಮನೆ ಹೇಳಿದ್ದಾರಲ್ಲ ಅಂತ ಒಂದು ಯಾರಿಗಾದರೂ ತಾಗಿಸುವ ಕತೆ ಇಟ್ಕೊಂಡು ಓಡಿ ಬರೋದು ಹಿಂದಿನಿಂದ. ಓಡುದು ಪುಣ್ಯಾತ್ಮ ಭದ್ರಾಳಾಗಲಿಕ್ಕೆ. ಈ ಎಲ್ಲ ನೋಡಿ ಉಪದ್ರ ಕೊಡಬೇಡಿ ಯಾರಿಗೂ. ಹಾಗೆ ಹೇಳಿದ್ದೇನು, ಇದನ್ನು ಕಲೀಲಿಕ್ಕಿರುವಂಥದ್ದು. ಮೊದಲು ಸ್ನಾನ ಮಾಡಿ ಮತ್ತೆ ಜಪ ಮಾಡಿ. ನಿಮಗೆ ಗ್ರಾಚಾರ ಉಂಟು ಅಂತ ಹೆದರಿಕೆ ಉಂಟಾ? ಜಪ ಮಾಡಿ, ನಾರಾಯಣ 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 ಹೇಳ್ತಾ ಇರ್ರಿ, ಪರವಾಗಿಲ್ಲ. ಈಗ ಹೇಳಿದ್ದಲ್ಲ, ತೋರಿಸಿದ್ನಲ್ಲ, ದೇವರೇ ಮುಖ್ಯ ಅಂತ ಗ್ರಹಗಳೇ ಹೇಳಿಕೊಂಡವಲ್ಲ. ನಮ್ಮನ್ನು ಕರಿಬೇಡಿ, ನಾವು ಅಲ್ಲ, ನಾವು ಕೇವಲ ಸೂಚಕರು. ವಿ ಆರ್ ದ ಇಂಡಿಕೇಟರ್ಸ್, ನಾಟ್ ದ ಓನರ್ಸ್. ನಾವು ಏನು ಕೊಡುವುದಿಲ್ಲ. ನೀವು ಇಲ್ಲಿ ಬನ್ನಿ, ದೇವರ ಹತ್ರ ಮಾತಾಡಿದ್ದು ಅವರೇ ಹೇಳಿ, ಅದು ಇನ್ಯಾರ ಹತ್ರ ಕೇಳಬೇಕು ನಾವು? ಅವರೇ ಹೇಳಿದ ನಂತರ ನಾವು ಮತ್ತೆ ಅವನ ಬೀಲ ಹಿಡಿಯುದ ಹೋಗಿ, ಚೂರು ಬಾ ಮಾರಾಯ ರವಿ ಎಂದ. ರವಿ ಬರುವುದಿಲ್ಲ ಅಂತ ನಾನು ಬರುವುದಲ್ಲ, ನನಗೆ ದೇವರು ಹೇಳಿದ್ದಿಷ್ಟೇ ತೋರಿಸಲಿಕ್ಕೆ ಅಂತ. ಅಷ್ಟು ಅರ್ಥ ಮಾಡಿಕೊಳ್ಳಿ ಮೊದಲಿಗೆ. ಆದ್ದರಿಂದ ಜಪ ಮಾಡಿ, ಎಲ್ಲರೂ ಜಪ ಮಾಡಲಿಕ್ಕೆ ಬಿಡಿ, ಅದನ್ನು ಕೊಡಿ, ಹೇಳಿಕೊಡಿ ಅವರಿಗೆ. ಮತ್ತು ಬಿಡುವಾಗ ಕೊಡಲಿಕ್ಕಿದ್ರೆ ಕೊಡಲಿಕ್ಕೆ ಹೋಗಿ. ಮುಚ್ಯಮಾನೇ ದಾನ, ಬಿಡ್ತಾ ಬಂದಾಗ ಅಷ್ಟೇ ಅವರು ಜಪ ಎಲ್ಲ ಮುಗಿದಿರ್ತದೆ. ಮತ್ತು ಒಳ್ಳೆ ಕಾಮ ಜಪ ಮಾಡಿದ್ದರದ್ದೆಲ್ಲ ಅವನದು ಪಾಪ ಎಲ್ಲ ಪರಿಹಾರ ಆಗ್ತದೆ, ಗ್ರಾಚಾರ ಎಲ್ಲ ಹೋಗಿರ್ತದೆ. ಇಡೀ ಮನೆ ಮಂದಿ ಎಲ್ಲ ಮಾಡಲಿಕ್ಕೆ ಯಾರು ಇರು ಅಂತಿಲ್ಲ. ಒಬ್ಬ ಮಾಡಿದರೆ ಸಾಕು ಅಂದರೆ ಅವನೊಬ್ಬನೇ ಮಾಡಿದ್ರೆ ಊಟ ಸಾಕಾಗ್ತದೆ, ಮನೆಯವರೆಲ್ಲ ಸುಮ್ಮನೆ ಕೂತ್ರೆ ಆಗ್ತದೆ? ಆಗುವುದಿಲ್ಲ. ಅದನ್ನು ಪ್ರತಿಯೊಬ್ಬರೂ ಜಪ ಮಾಡಲಿಕ್ಕೆ ಉಂಟು. ಮುಗಿದ ನಂತರ ಸ್ನಾನ ಮಾಡಿ ಮಾರ್ಯಾರೆ. ಕೆಲವರೆಲ್ಲ ಮುಗಿದ ನಂತರ ಕಾಯುವುದು. ಎಂಥದಕ್ಕೆ ಕಾಯೋದು? ಮುಗಿದ ನಂತರ ಓಡಾಡೋದು ಬೇಡ. ಮುಕ್ತೇ ಸ್ನಾನ, ಮುಗಿತ ಕೂಡಲೇ ರೆಡಿಯಾಗಿ ಸ್ನಾನ ಮಾಡಿ. ತಪಃ ಜಪಃ ತೀರ್ಥಸೇವಾ ದೈವಬ್ರಾಹ್ಮಣ ಪೂಜನಂ ಗ್ರಹಣಾದಿಷು ಕಾಲೇಶು ಮಹಾಪಾತಕ ಶೋಧನಂ. ಇದು ಕೂರ್ಮ ಪುರಾಣದಲ್ಲಿ ಹೇಳಿದೆ. ಗ್ರಹಣ ಕಾಲದಲ್ಲಿ ಏನು ಮಾಡಬಹುದು ಅಂದರೆ ಪಟ್ಟಿ ಮಾಡಿದ್ದಾರೆ. ತಪಃ, ತಪಸ್ಸು ಅಂದರೆ ಚಿಂತನೆ ಅಂತ ಅರ್ಥ. ಆದ್ದರಿಂದ ಓದಬಹುದು, ವೇದಾದಿಗಳನ್ನು ಪಾರಾಯಣ ಮಾಡುವುದರಲ್ಲಿ ಅಡ್ಡಿ ಇಲ್ಲ, ಅನುಸಂಧಾನ ಮಾಡಲಿಕ್ಕೆ ಬರ್ತದೆ. ತಪಸ್ಸು 3 ಮುಖದಲ್ಲಿ ಇದೆ, ವಾಚಿಕವಾಗಿದೆ, ಮಾನಸಿಕವಾಗಿದೆ, ದೈಹಿಕವಾಗಿದೆ. ಅದನ್ನು ಪ್ರಧಾನವಾಗಿ ದೈಹಿಕ ಅಂದರೆ ಅನಶನ, ಊಟ ಮಾಡದಿರುವುದು, ಮಾತಾಡದಿರುವುದು, ಮೌನ. ಆನಂತರ ಭಗವಂತನ ಎಚ್ಚರ ಚಿಂತನೆ ಮಾಡ್ತಾ ಇರುವುದು, ಇದು ಮುಖ್ಯ. ನಿದ್ದೆ ಮಾಡದೇ ಇರುವುದು ಎಲ್ಲ ತಪಸ್ಸು. 2ನೇದು ಜಪ. ಮತ್ತೊಂದು ತೀರ್ಥ ಸೇವಾ. ಹೋಗಿ ಸ್ನಾನ ಮಾಡೋದು ಎಲ್ಲಿ ಕೇಳಿದರೆ ತೀರ್ಥದಲ್ಲಿ. ಗ್ರಹಣ ಬರ್ತದೆ ಎಂದು ಗೊತ್ತಿರ್ತದಲ್ಲ, ಮೊದಲೇ ಹೋಗಿ ದೊಡ್ಡ ದೊಡ್ಡ ನದಿಯ ತೀರಕ್ಕೆಲ್ಲ ಕೂತ್ಕೊಳ್ಳಿ. ಬೇರೆ ಕಡೆಗೆಲ್ಲ ಗಂಟೆಗಟ್ಟಲೆ ಕೂತ್ಕೊಳ್ಳೋದಿಲ್ಲ, ಹೋಗಿ ಆಗ ಇದು ಮಾಡಿ ಒಳ್ಳೆ ತೀರ್ಥ ಸ್ನಾನ ಮಾಡಿ. ಅದೇ ದೊಡ್ಡ ವಿಷಯ. ತೀರ್ಥ ಸ್ನಾನವೇ ತೀರ್ಥ ಸೇವೆಯೇ. ಅಲ್ಲೇ ಜಪ ಮಾಡಿದರೆ 1ಕ್ಕೆ 10 ಪಟ್ಟು ಲಾಭ. ನದಿ ತೀರದಲ್ಲಿ ಮಾಡಿದ ಜಪಕ್ಕೆಲ್ಲ 1ಕ್ಕೆ 100ಕ್ಕೆ ಕೌಂಟ್ ಮಾಡ್ತಾರೆ ಅವರು, 1000 ಅಂತ ಕೌಂಟ್ ಮಾಡ್ತಾರೆ ತೀರ್ಥಕ್ಷೇತ್ರಗಳಲ್ಲೆಲ್ಲ. ಮತ್ತು ದೇವಬ್ರಾಹ್ಮಣ ಭೋಜನಂ, ದೇವತೆಗಳಿಗೆ ಬ್ರಾಹ್ಮಣರಿಗೆ ವಿಶೇಷವಾದಂಥ ಅವಕಾಶ. ಕಲಿತವರು ಅಂತ ಅರ್ಥ. ದೈವದ್ವಿಜ ಗುರುಪ್ರಾಜ್ಞ ವಂದನಂ, ಇದು ಶಾರೀರಿಕ ತಪಸ್ಸಿನಲ್ಲಿ ಕೃಷ್ಣ ಪಟ್ಟಿ ಮಾಡಿದ್ದಾನೆ. ದೈವದ್ವಿಜ ಗುರುಪ್ರಾಜ್ಞ ವಂದನಂ ಶೌಚ ಮಾರ್ಜವಂ. ಇದು ಬ್ರಹ್ಮಚರ್ಯಂ ಅಹಿಂಸಾಚ ಶಾರೀರಂ ತಪೋಚ್ಯತೆ. ತಪಸ್ಸಿನ ಒಂದು ಮುಖ ಪ್ರಭೇದ ದೈವಬ್ರಾಹ್ಮಣ ಪೂಜನ, ತಿಳಿದವರನ್ನು ಸಂತೋಷಗೊಳಿಸುವಂಥದ್ದು. ಇದಿಷ್ಟು ಗ್ರಹಣ ಕಾಲದಲ್ಲಿ ಮಾಡುವಂಥದ್ದು. ಗ್ರಹಣಾದಿಶು ಹೇಳಿದ್ರಿಂದ ಪರ್ವಕಾಲಗಳಿಗೆ ಇದು ಅನ್ವಯ. ಸಂಕ್ರಾಂತಿಗೆ, ಅಮಾವಾಸ್ಯೆಗೆ, ಕಾಲಿ ಹುಣ್ಣಿಮೆಗೆ ಎಲ್ಲಕ್ಕೂ ಲೆಕ್ಕಾಚಾರ ಇದು. ಒಳ್ಳೆಯ ದಿವಸಗಳು ಅಂತೇಳಿ ಹೇಳ್ತಾನೆ. ಒಳ್ಳೆಯ ದಿವಸಗಳಲ್ಲಿ ಇದೆಲ್ಲ ಮಾಡಬೇಕಾದ್ದು ಅಂತ. ನ ಸೂತಕಾದಿ ದೋಷೋಸ್ತಿ ಗ್ರಹೇ ಹೋಮ ಜಪಾದಿಷು. ಇನ್ನು ಕೆಲವರು ಹೇಳೋದು, ನಮ್ಮ ಮನೆಯಲ್ಲಿ ಯಾರ ಸತ್ತಿದ್ದಾರೆ ಮಾರೆ ಕುಟುಂಬದಲ್ಲಿ, ನಮಗೆಲ್ಲ ಸೂತಕ ಉಂಟು,
ನಮಗೆ ಅಮೆ ಉಂಟು, ಬಾಧಕ ಉಂಟು, ಜಾತಕ ಉಂಟು, ಹುಟ್ಟಿದ್ದಾರಂತೆ ಯಾರು, ಎಂಥದ್ದು ಇಲ್ಲ ಅಂತಾರೆ. ಗ್ರಹಣ ಕಾಲದಲ್ಲಿ ಅವರಿಗೆ ಅದನ್ನು ಮೋಕ್ಷ ಬಿಟ್ಟುಕೊಟ್ಟಿದ್ದಾರೆ. ಆ ಟೈಮಿಗೆ ಮಾತ್ರ, ಶುರುವಾಗುವಾಗ ಕಡೆಯಾಗುವಾಗ ಅವರು ಫ್ರೀ. ಆದ್ದರಿಂದ ಅವರು ಜಪ ಮಾಡಲಿಕ್ಕೆ ತಪ್ಪಿಲ್ಲ ಹೇಳಿಬಿಟ್ರು ಅವರು. ನ ಸೂತಕಾದಿ ದೋಷೋಸ್ತಿ ಗ್ರಹೇ ಹೋಮ ಜಪಾದಿಷು. ಮತ್ತೆಂತ ಮಾಡ್ಬೋದು ಕೇಳಿದರೆ, ಗ್ರಸ್ತೆ ಸ್ನಾಯಾದು ಉದಕ್ಯಾಪಿ ತೀರ್ಥಮುದ್ಧೃತ್ಯ ವಾರಿಣ. ಎಲ್ಲಿವರೆಗೆ ಅವರು ಫ್ರೀನೆಸ್ ಕೊಟ್ಟಿದ್ದಾರೆ ಕೇಳಿದರೆ, ಒಬ್ಬನಿಗೆ ಯಾವುದೋ ಕುಟುಂಬದಲ್ಲಿ ಸತ್ತ ದೋಷ ಇದೆ, ಇನ್ನು ಯಾರಿಗೋ ಒಬ್ಬನಿಗೆ ಅವನ ಕುಟುಂಬದಲ್ಲಿ ಎಲ್ಲಿಯೋ ಹುಟ್ಟಿದ ಜಾತಾ ಶೌಚ ಇದೆ. ಇವರಿಬ್ಬರಿಗಿಂತ ಮಿಗಿಲು ಮೈಲಿಗೆ ಅಂತ ಶಾಸ್ತ್ರ ಲೆಕ್ಕಾಚಾರ ಮಾಡಿದವಳು ಮುಟ್ಟಾದವಳು ರಜಸ್ವಲ್. ಅವಳಿಗಿಂತ ಹೆಚ್ಚು ಮೈಲಿಗೆ ಆದವರು ಹೆತ್ತಬ್ಬೆ. ಅವಳಿಗಿಂತ ಹೆಚ್ಚು ಮೈಲಿಗೆ ಆದವನು ಬೆಂಕಿ ಕೊಟ್ಟು ಶವವನ್ನು ದಾಹ ಮಾಡಿ ಬಂದವ. ಇದು ಲೆಕ್ಕ, ಕೆಟಗರಿಯ ವ್ಯವಸ್ಥೆ. ಹಾಗಿರುವಾಗ ಇವರು ಹೇಳ್ತಾರೆ ಗ್ರಸ್ತೆ ಸ್ನಾಯಾದ್ ಉದಕ್ಯಾಪಿ ಅಂತ. ರಜಸ್ವಲೆಯೂ ಗ್ರಹಣದಲ್ಲಿ, ಗ್ರಹಣ ಹಿಡಿದಾಗ ಸ್ನಾನ ಮಾಡಲಿಕ್ಕೆ ಉಂಟು ಅಂತ. ನಮ್ಮಲ್ಲಿ ಇವತ್ತಿನವರೆಗೂ ಆಚರಣೆಯಲ್ಲಿ ಇಲ್ಲದ ವೇದವ್ಯಾಸರ ಮಾತದು, ನಾವು ಎದುರುಗೊಂಡಿದ್ದೇವೆ. ಆದರೆ ಒಂದು ವಿಷಯ ಹೇಳ್ತಾರೆ ಅವರು, ತೀರ್ಥ ಮುದ್ಧೃತ್ಯವಾರಿಣ ಅಂತ. ನದಿಯನ್ನು ಮುಟ್ಲಿಕ್ಕಿಲ್ಲ, ನದಿಯಲ್ಲಿ ಎತ್ತಿ ತನ್ನ ನೀರಲ್ಲಿ ಸ್ನಾನ ಮಾಡಲಿಕ್ಕೆ ಅಂತ. ಇದರಿಂದ ಇನ್ನೊಬ್ಬರಿಗೆ ತೊಂದರೆ ಆಗುವುದಿಲ್ಲ, ಆದರೆ ಅವರು ಶುದ್ಧ ಆಗ್ತಾರೆ. ಆಗ ಅವರಿಗೆ ಫ್ರೀನೆಸ್ ಕೊಟ್ಟಿದ್ದೇವೆ. ಆಗ ಅವಳು ರಜಸ್ವಲೆ ಕನ್ಸಿಡರೇಷನ್ನಿಗಲ್ಲ ಅಲ್ಲ ಅಂತೇಳಿ ಯಾರ ಹತ್ರ ಹೋಗುವುದಲ್ಲ. ಮತ್ತೆ ಅವಳಿಗೂ ಗ್ರಹಣ ಕಾಲದಲ್ಲಿ ಶುಭವಾದ ಕೆಲಸ ಮಾಡಲಿಕ್ಕೆ ಅವಕಾಶ ದೇವರು ಕೊಟ್ಟಿದ್ದಾರೆ. ಜಾತಾಶೌಚ ಮೃತಾಶೌಚಗಳಲ್ಲಿ ಜಪ ಬಿಡಲಿಕ್ಕಿಲ್ಲ, ನಿತ್ಯ ಮಾಡಲಿಕ್ಕೆ ಉಂಟು. ಅವನು 3 ಹೊತ್ತು ಗಮ್ಮದೀಗ 10 ದಿವಸ ಗಮ್ಮತ್ತಾಯಿತು ಅಂತ ಏನು ಕೂತ್ಕೊಳ್ಳೋದಲ್ಲ. ಎಷ್ಟೋ ಜನ ಗ್ರಹಣ, ಎಷ್ಟೋ ಜನ ಸೂತಕ ಜಾತಕ ಎಲ್ಲ ಕಮ್ಮಿ ಮಾಡಲಿಕ್ಕೆಲ್ಲ ಕಷ್ಟಪಡ್ತಾ ಇದ್ದಾರೆ. ಯಾಕೆಂದರೆ ಉಳಿದ ದಿವಸ ಜಪ ಮಾಡಿದ್ರಲ್ಲ, ಯಾಕೆ ಅಲ್ಲ, ಇದು ಎಲ್ಲಿ ಹೋಗಿ ಊಟ ಮಾಡಲಿಕ್ಕೆ ಮತ್ತೆಂಥದ್ದು, ಅದು ಪ್ರಯೋಜನ ಇಲ್ಲ. ಇವರು ಸಾಧನೆ ಮಾಡಲಿಕ್ಕೆ ಮೃತಕವನ್ನು ಜಾತಕವನ್ನು ಕಮ್ಮಿ ಮಾಡಿದರೆ ಒಂದು ವಿಷಯ, ಸಾಧನೆ ಮಾಡಲಿಕ್ಕಿಲ್ಲ. ದಿನ ಮಾಡೋದು 4 ಗಂಟೆಗೆ ಎದ್ದು ಇನ್ನೊಬ್ಬರ ಮನೆಯಲ್ಲಿಯೇ ಕೊಳ್ಳಿ ಇಡೋದು. 10 ದಿನ ರಜೆ ಹೇಳಿದರೆ ಮನೆಯಲ್ಲಿ ಕೂತ್ಕೊಳ್ಬೇಕಾಗತ್ತಲ್ಲ. ನಮಗೆ ಎಂದ ಸಮ ಉಂಟು ಹೇಳಿ ಹೋಗೋದು. ಅವನಿಗೆ ತಿಳಿಸ್ಬೇಕು ಯಜಮಾನನಿಗೆ, ನನಗೆ ಆಶೋಚ ಉಂಟು, ನಾನು ಕಮ್ಮಿ ಮಾಡಿಕೊಂಡಿದ್ದೇನೆ, ಆಗ್ಬೋದು ಅಂತ. ಅವಾಗ ಕೊಳ್ಳಿ ಹಿಡಿತಾನೆ, ಹೋಗು ಮಗನೇ ಅಂತ. ನನಗೆ ಬೇರೆ ಪುರೋಹಿತ ಬರ್ತಾನೆ, ನೀನು ಬೇಡ ಅಂತ, ನಿಮ್ಮ ಮನೆಯಲ್ಲಿ ಮಾಡಿ ಅಂತ. ಊರು ಹಾಳು ಮಾಡಲಿಕ್ಕೆ ಇವರು ಮಾಡಿಕೊಳ್ಳೋದು. ವೇದವ್ಯಾಸರು ಹೇಳೋದು ಯಾಕೆ ಮತ್ತೆ ಮಾತನ್ನು? ದಿನನಿತ್ಯ 3 ಹೊತ್ತು ಚೆನ್ನಾಗಿ ಜಪ ಮಾಡ್ತಾ ಇದ್ದೀಯಾ, ಆಗ ನಿನಗೆ ಎಲ್ಲಿಯಾದರೂ ಹೆಚ್ಚು ಕಮ್ಮಿ ಆದರೆ ಕಷ್ಟ. ಅಯ್ಯೋ ಜಪ ಮಾಡಲಿಕ್ಕೆ ಆಗ್ತಾ ಇಲ್ಲಲ್ಲ, ಆಶೋಚ ಬಂತಲ್ಲ, ಅಯ್ಯೋ ದೇವರೇ ಅಂಥವು ಯಾವನೊಬ್ಬ ಪಡ್ಕೊಳ್ಳೋ ಕಾಣುವುದಿಲ್ಲ ನಮಗೆ. ಸ್ವಸಾಧನೆಯಲ್ಲಿ ಯಾರು ಸೋಲ್ತೇನೆ ಹೇಳಿಕೊಳ್ಳುವ ಆಶೋಚಗಳಿಗೋಸ್ಕರ ಹೆದರುವ ಒಬ್ಬ ಮನುಷ್ಯ ಇಲ್ಲ ಇವತ್ತು. ಅಂಥವನಿಗೆ ದೇವರು ಸಾಧನೆ ಮಾಡಲಿಕ್ಕೆ ಮೋಸ ಆಗಲೇ ಇಲ್ಲ. ನೀನು ಆಶೋಚದಲ್ಲಿ ಜಪ ಮಾಡುವನ್ನ 3 ಹೊತ್ತು ಮಾಡು, 3 ಹೊತ್ತು ಸ್ನಾನ ಮಾಡಲಿಕ್ಕುಂಟು, ಜಪ ಮಾಡಲಿಕ್ಕುಂಟು. ಅವನಿಗೆ ಏನಾಯಿತು ಕರ್ಮ? ಅದನ್ನು ವಾಸ್ತವವಾಗಿ ಹೇಳ್ತಾರೆ ಉದಕ್ಯಾಪಿ ಅಂತ. ರಜಸ್ವಲೆಗೂ ಗ್ರಹಣ ಕಾಲದಲ್ಲಿ ಒಂದು ಮೋಕ್ಷ ಕೊಡುವ ವಿಷಯ. ಆಶೋಚಗಳಿಗೆ ಬಿಡಿ, ಜಾತಾಶೋಚಕರ ಮೃತಾಶೋಚಗಳಿಗೆ ಇಲ್ಲವೇ ಇಲ್ಲ ಆಶೋಚ. ಆಗ ಆ ಪೀರಿಯಡಲ್ಲಿ ಅವರು ಸ್ನಾನ ಮಾಡಲಿಕ್ಕೆ ಉಂಟು, ಜಪ ಮಾಡಲಿಕ್ಕೆ ಉಂಟು, ಅವರು ಗೌಜಿಯಲ್ಲಿ ದಾನ ಮಾಡಲಿಕ್ಕೆ ಉಂಟು. ರಜಸ್ವಲೆಗೂ ಒಂದು ಫ್ರೀನೆಸ್ ಕೊಟ್ಟಿದ್ದಾರಲ್ಲ, ಎಂಥ ಅದ್ಭುತವಾದಂಥ ಒಂದು ಫ್ಲೆಕ್ಸಿಬಲ್ ಧರ್ಮ ಅಂತ ನೋಡಿ. ಇದು ಧರ್ಮ ಅಂದರೆ, ಧರ್ಮದಲ್ಲಿ ಅನ್ಯಾಯ ಮಾಡಲಿಕ್ಕಿಲ್ಲ, ಬಲಾತ್ಕಾರ ಇಲ್ಲ ಹೇಳಲಿಕ್ಕೆ ಇಂಥ ಅದ್ಭುತವಾದ ವ್ಯವಸ್ಥೆ. ಅಂದರೆ ಸ್ತ್ರೀಯರು ಆಚರಣೆಯಲ್ಲಿ ದೂರ ಇಲ್ಲ, ದೂರ ಶಾಸ್ತ್ರ ಇಡಲಿಲ್ಲ. ನಾವು ಅವರಿಗೆ ಬೈಲಿಕ್ಕೆ ಬರುವುದು, ನಿಲ್ಲಿಸ್ಲಿಕ್ಕೆ ಬರುವುದು, ಆದರೆ ಮಾತು ಬೈಲಿಲ್ಲ. ಅರ್ಥ ಮಾಡಿಕೊಳ್ಬೇಕು, ಅವರನ್ನು ಹೇಳಿದ್ದಾರೆ ಅಂತ ಹೇಳೋ ಮಾತು ಇದು. ಇದು ವಿಶೇಷವಾದ ಒಂದು, ನಾ ಹೇಳಿದಲ್ಲ, ಶಾಸ್ತ್ರ ಎಲ್ಲಿಯೋ ಇದೆ, ಪ್ರಮಾಣಗಳು ಎಲ್ಲಿಯೋ ಇವೆ, ನಾವು ಮಾತ್ರ ಎಲ್ಲೋ ಇದ್ದೇವೆ, ಅದರ ಪಕ್ಕದಲ್ಲಿ ಇಲ್ಲ ಅಂತ. ಅದು ಹೇಳಿದ್ದನ್ನು ಮಾಡೋದಿಲ್ಲ, ಅದು ಹೇಳದ್ದನ್ನು ಮಾಡ್ತೇವೆ, ಇಷ್ಟೇ ವಿಷಯ. ಶೀತಂ ಉಷ್ಣೋದಕಾತ್ ಪುಣ್ಯಂ. ಈಗ ಗಮ್ಮತ್ತುಂಟು, ಸ್ನಾನ ಮಾಡಲಿಕ್ಕೆ ಹೇಳಿದ ತಕ್ಷಣ ಯಾವುದು ಮಾಡುವ, ಬಿಸಿನೀರು ಮಾಡುವ, ಮಾಡಿ ಮಾರಾಯರೆ. ಆದರೆ ತಣ್ಣೀರು ಮಾಡಿದರೆ ಬಿಸಿ ನೀರಿಗಿಂತ ಹೆಚ್ಚು ಪುಣ್ಯ ಅಂದರು. ಇನ್ನಿಮಿಷ್ಟ ಯಾವುದನ್ನು ಕ್ಯಾಶ್ ಮಾಡ್ತೀನಿ ನೋಡಿ. ನಿಮಗೆ ತಣ್ಣೀರು ಮಾಡಿ ಎಲ್ಲಿಯಾದರೂ ತಲೆ ಹಾಳೇ ಆಗ್ತದೆ ಎಂದಾದರೆ, ನೀವು ಗ್ರಹಣಕ್ಕೋಸ್ಕರ ಸ್ನಾನ ಮಾಡಿ ತಲೆ ಹಾಳು ಮಾಡಿಕೊಳ್ಳುವುದಕ್ಕಿಂತ ಬಿಸಿನೀರು ಮಾಡಿ ಅಂತ ನಾವು ಹೇಳ್ತೇವೆ ಅಷ್ಟೇ. ಅದು ಬಿಟ್ಟರೆ ಸಾಧನೆ ದೃಷ್ಟಿಯಿಂದ ಇನ್ನು ಸಣ್ಣ ಮಕ್ಕಳು, ಹೆಂಗಸರು, ಆಗದವರು, ರೋಗಿಗಳು ಇವರೆಲ್ಲ ಹಿಡಿಯುವಾಗ ಬಿಸಿನೀರು ಮಾಡಿದರೆ ಒಳ್ಳೆಯದು. ಮೊದಲಿಗೆ ಅದು ಬಿಸಿನೀರು ಮಾಡಿ ಇಡ್ಲಿಕ್ಕೂ ಬರ್ತದೆ. ಎಷ್ಟೊಂದು ಈ ಗ್ರಹಣ ಶುರುವಾಗ್ತಿ ಗೊತ್ತುಂಟು, ಮೊದಲೇ ಮಾಡಿಟ್ರೆ ತೊಗೊಂಡೋಗಿ ಬಕೆಟಲ್ಲಿ ಇಟ್ಟುಬಿಟ್ರೆ ಅಲ್ಲೇ ಸ್ನಾನ ಮಾಡಿ ಅಂಗಳದಲ್ಲಿ ಬಂದರೆ ಆಯಿತು, ಸೀದಾ ಸಮಸ್ಯೆ ಇಲ್ಲ. ಶುರುವಾಗುವಾಗ ಬಿಸಿನೀರು ಸ್ನಾನ ಮಾಡೋದ್ರಲ್ಲಿ ಅಡ್ಡಿ ಇಲ್ಲ, ಆದರೆ ಮುಗಿಯುವಾಗ ಮಾತ್ರ ಬಿಸಿನೀರು ಸ್ನಾನ ಮಾಡಲಿಕ್ಕೆ ಆಗುವುದಿಲ್ಲ. ಯಾಕೆ? ಬಿಸಿನೀರು ಯಾರು ಮಾಡೋದು? ಈಗೆಲ್ಲ ಗ್ಲೀಸರೆಲ್ಲ ಉಂಟು, ನಿಮಗೆ ಗೊತ್ತಿಲ್ಲ, ಅದು ಸುಲಭ ಉಂಟು, ಗುಂಡಿ ಒತ್ತಿದ್ರೆ ಬರ್ತದೆ ಅಂತ. ಆದರೆ ನೀರು ಮೊದಲೇ ಇರ್ತದಲ್ಲ, ಹೊಸ ನೀರು ಅಲ್ಲಲ್ಲ ಅದು. ನಮಗೆ ಫ್ರೆಶ್ ವಾಟರ್ ಆಗಬೇಕು. ಗ್ರಹಣ ಅದಕ್ಕೆಲ್ಲದಕ್ಕೂ ಗ್ರಹಣ ಹಿಡಿದಿದೆ. ಈಗ ಟಾಂಕಿ ನೀರಿಗೂ ಗ್ರಹಣ ಹಿಡಿದಿದೆ. ಎಂತ ಮಾಡುವ? ಈಗ ಕೊಳಾಯಿ ನೀರಿಗೂ ಗ್ರಹಣ ಹಿಡಿದಿದೆ. ಎಲ್ಲಿ ಅಲ್ಲಿ ಕಾರ್ಪೊರೇಷನಲ್ಲಿ ದೊಡ್ಡ ಟ್ಯಾಂಕಿಯಲ್ಲಿ ನೀರು ಗ್ರಹಣ ಆಗಿದೆ ಈಗ. ಆದ್ದರಿಂದ ಫ್ರೆಶ್ ವಾಟರ್ ಯಾರು ಬಿಡ್ತಾರೆ? ನದಿಗೆ ಹೋಗ್ಬೇಕು ಸರ್. ಅದಕ್ಕೆ ಇಲ್ಲಿ ಬರಿತಾ ಹೋಗ್ತಾನೆ ನೋಡಿ, ಧರ್ಮಸಿಂಧು ಎಷ್ಟು ಚೆನ್ನಾಗಿ ಹೇಳ್ತದೆ ಅಂತ. ಅಪಾರಕ್ಯಂ ಪರೋದಕಾತ್.
ಇನ್ನೊಬ್ಬರ ನೀರಿನಲ್ಲಿ ಮೀಯುವುದಕ್ಕಿಂತ ನಿನ್ನ ನೀರು ಒಳ್ಳೆಯದು. ನೀರಿಗೂ ನಾವು ಓಡನಾಗಬೇಕು ನೋಡಿ. ಈಗ ಇನ್ನೊಬ್ಬರದ್ದು ಹೋಗಿ ನೀರು ಕುಡಿದ್ರೆ, ನೀರು ಪಡೆದರೆ ಸ್ವಾರಸ್ಯ ಇಲ್ಲ. ಭೂಮಿಷ್ಠಂ ಉದ್ರುತಾತ್ ಪುಣ್ಯಂ, ನೆಲದಲ್ಲಿರುವ ನೀರಿಗಿಂತ ಉದ್ರುತಾತ್ ಮೇಲೆ ಎದ್ದು ನೀರು ನೀರು ಅಂದರೆ ಬಾವಿ ನೀರಿಗಿಂತ, ಉದ್ರುತ ಅಂದರೆ ಬಾವಿ ನೀರು ಎತ್ತಿ ಪಡೆದದ್ದು, ಎತ್ತಿ ನೀರು ಪಡೆಯುವುದಕ್ಕಿಂತ ಇದ್ದ ನೀರು ತೆಗೆಯುವುದು ಒಳ್ಳೆಯದು. ನೆಲದಲ್ಲಿ ಹೋಗಿ ಕೊಡಪಾನದಲ್ಲಿ ಎತ್ತಿದರೆ ಭಾರಿ ಚಂದ. ಅದು ಸರೋವರದಲ್ಲಿ, ಹಳ್ಳದಲ್ಲಿ, ತೋಡಿನಲ್ಲಿ ಎಲ್ಲ ಸಿಗ್ತದೆ. ತೋಡು ಅಂದರೆ ಕ್ಯಾನಲ್. ತತ ಪ್ರಸ್ರವಣೋದಕಂ, ಇನ್ನೂ ಮಿಗಿಲಿ ಯಾವುದು ಅಂದರೆ ಇದ್ದ ನೀರಿಗಿಂತ, ಸರೋವರಕ್ಕಿಂತ, ಕೊಳಕ್ಕಿಂತ, ಮದಕಕ್ಕಿಂತ ಹರಿತಾ ಇರೋ ನೀರು ಚಂದ ಅಂದರು ನದಿ. ಪ್ರಸ್ರವಣೋದಕ್ಕೆ ತಥೋಪಿ ಸಾರ ಸಂಪುಣ್ಯಂ, ಅದಕ್ಕೆ ಬೆಸ್ಟ್ ಅಂದರೆ ದೊಡ್ಡ ಸರೋವರ, ಅದ್ಭುತವಾದದ್ದು. ಇದು ಹರಿಯುವುದು ಅಂದರೆ ನಾನು ಹೇಳಿದ ಕ್ಯಾನಲ್ ಅಷ್ಟೇ, ಸಣ್ಣ ಸಣ್ಣ ತೋಡುಗಳು ಅಷ್ಟೇ, ಜರಿ ಇದ್ದಾಗೆ. ಇದಾಗಲ್ಲ, ದೊಡ್ಡ ಸರೋವರ ಅದ್ಭುತವಾಗಿರ್ತದೆ. ಅದಕ್ಕೂ ಹೆಚ್ಚು ತತಃ ಪುಣ್ಯ ನದಿ ಜಲಂ, ನಿಲ್ಲಲಾರದ ನದಿ. ಅದು ಮಳೆಗಾಲಕ್ಕೆ ಮಾತ್ರ ಹರಿಯುವುದು ಪ್ರಸ್ರವಣ. ಇದು ಆಗಲ್ಲ, ಅದು ಪರಸ್ರವಣ. ನೀರು ಬಿದ್ದರೆ ಹರಿತದೆ, ಮಳೆ ಬಂದರೆ ಹರಿದು, ಇಲ್ಲಾದರೆ ಇಲ್ಲ. ಅಲ್ಲಿ ಇದು ಆಗಲ್ಲ, ಯಾವತ್ತೂ ಹೋಗ್ತಾ ಇರ್ತದೆ ನದಿ. ಅದಕ್ಕೂ ಹೆಚ್ಚು ತಥಾ ತೀರ್ಥ ನದಿ ಗಂಗಾ, ಬೆಸ್ಟ್ ಅಂದರೆ ಗಂಗೆಗೆ ಹೋಗಿ ಅಂದರು. ಹೋಗುವಾಗಲೇ ಪುಣ್ಯ ಕಾಲ ಮುಗೀತದೆ ಬಿಡಿ. ಅದು ಹೋಗಿರಬೇಕು. ಪುಣ್ಯ ತತ್ವಂ ಬುದ್ಧಿ, ಅದಕ್ಕೂ ಮಿಗಿಲು ಕೇಳಿದರೆ ಸಮುದ್ರ. ಅದಕ್ಕೆ ಸಮುದ್ರವನ್ನು ತಂದಿಟ್ಟಿದ್ದೇನೆ. ದೊಡ್ಡ ಸಮುದ್ರ ಯಾಕೆ ಹಾಕಿದ್ದಾರೆ ಕೇಳಿದರೆ, ಸಮುದ್ರದಲ್ಲಿ ಕೃಷ್ಣನೇ ಆಚಾರ್ಯ ಮಧ್ವರೇ ಗ್ರಹಣ ಕಾಲದಲ್ಲಿ ಸಮುದ್ರಕ್ಕೆ ಹೋಗಿದ್ದಾರೆ. ಇನ್ನೆಂತೇಳಿ ಗೊತ್ತಿದ್ದದ್ರಿಂದಲೇ ಯಾವತ್ತು ಗ್ರಹಣ ಬರ್ತದೆ ಅಂತ ಗೊತ್ತುಂಟು. ಗೊತ್ತಾದಂದ್ರೆ ಓಡುವುದಲ್ಲ, ಮೊದಲೇ ಹೋಗಿ ಸಮುದ್ರದಲ್ಲಿ ನಿಂತು ಸ್ನಾನಕ್ಕೆ ರೆಡಿಯಾಗಿ ಸ್ನಾನ ಮಾಡಿ ಬರ್ತಾರೆ. ಅದರಿಂದ ಸಮುದ್ರ ಇಲ್ಲಿ ಆದರೂ ನಮಗೆ ಸಿಗಲಿ ಅಂತ ಸಮುದ್ರನ ಹಾಕಿದ್ದೇನೆ. ಪ್ರಶಾಂತವಾದ ಕೃಷ್ಣ ಬಂದ ತಾಣ ಅದು. ನೆಕ್ಸ್ಟ್, ಈಗ ಸ್ನಾನದ ಬಗ್ಗೆ ಕೆಲವು ಮಾತುಗಳು. ಈಗ ನೀವು ಗ್ರಹಣ ಬರ್ತದೆ ಅಂದಾಗ ಊಟ ಯಾವಾಗ ನಿಲ್ಲಿಸಬೇಕೆಲ್ಲ ಹೇಳಲಿಲ್ಲ, ಅದಕ್ಕೋಸ್ಕರ ಸ್ವಲ್ಪ ಮಾತುಗಳನ್ನ ಆಡುತ್ತೇನೆ. ಜೀರ್ಣಾಹಾರ ಪ್ರಬುದ್ಧ ಸನ್ ಉಷಸಿ ಬ್ರಹ್ಮಚಿಂತೆಯೇತು ಅಂತ ನಾರದೀಯದ ಮಾತು, ನಾರದೀಯ ಶಿಕ್ಷೆಯಲ್ಲಿ ಮಾತು ಅಂತ. ಏನು ಮಾಡಬೇಕು ಅಂದರೆ, ಬೆಳಿಗ್ಗೆ ಏಳಬೇಕು ಅಂದರು. ಎಷ್ಟು ಗಂಟೆಗೆ? ಉಷಕ್ಕಾಲಕ್ಕೆ. ಉಷಕ್ಕಾಲ ಅಂದರೆ ಯಾವಾಗ? ಪಂಚಪಂಚ ಉಷಕ್ಕಾಲ ಅಲ್ಲಿ ಬರೆದಿಯಾನು ಬ್ರಹ್ಮವಿವರ್ತದಲ್ಲಿ. 55 ಗಳಿಗೆ, ಅಂದರೆ ಸೂರ್ಯೋದಯಕ್ಕಿಂತ 5 ಗಳಿಗೆ ಮೊದಲು. 1 ಗಳಿಗೆ ಅಂದರೆ 24 ನಿಮಿಷ, 5 ಅಂದರೆ 5 4 120, 2 ಗಂಟೆ. ಸೂರ್ಯೋದಯಕ್ಕಿಂತ 2 ಗಂಟೆ ಮೊದಲು ಹೇಳಬೇಕು. ಸೂರ್ಯೋದಯ ಈಗ 6:50 ಅಂದೆ, 4:50ಕ್ಕೆ ಹೇಳಬೇಕು. 4:50 ಗ್ಯಾರಂಟಿ ಎದ್ದಿರಬೇಕು. ಎದ್ದು ದೇವರ ಚಿಂತನೆ ಮಾಡಬೇಕು. 4:50ಕ್ಕೆ ಹೇಳಬೇಕು, ದೇವರ ಚಿಂತನೆ ಮಾಡಬೇಕು ಅಂದರೆ ಹೊಟ್ಟೆ ಖಾಲಿ ಇರಬೇಕು. ಸ್ಕ್ಯಾನ್ ಮಾಡಿದರೆ ಜೀರ್ಣಾಹಾರ ಪ್ರಬುದ್ಧ ಸನ್, ಪೂರ್ಣ ಎಚ್ಚರ ಆಗಬೇಕು. ಮತ್ತು ಅಲ್ಲಿಯೇ ಒಂದು ಟ್ರಿಪ್ಪು, ಎಚ್ಚರ ಆಯ್ತು ಹೇಳಿ ಮತ್ತೆ ಅಲ್ಲಿಯೇ ಹೊದಿಕೆಯನ್ನು ಸರಿ ಮಾಡಿ, ಬೆನ್ನಿಗೆ ಸರ್ತ ಮಾಡಿ, ಮತ್ತು ತಲೆಗಿಮ್ಮನ್ನು ಅಲ್ಲಿ ಇನ್ನೊಂದು ಟ್ರಿಪ್ಪಿನ ಮಲಗುವಿಕೆ ಮಾಡೋದಲ್ಲ, ಈಸಿ ಚಾರ್ನಾಗಿ. ಅದು ಸಾರಸ್ಯ ಇಲ್ಲ. ಮತ್ತು ಡಿಲಕ್ಸ್ ಆಯಿತು, ಮತ್ತೆ ಪುನಃ ಅದಿಲ್ಲ. ಐರಾವತ ಇತ್ತು, ಈಗ ಮತ್ತೆ ಉಚ್ಚೈಶ್ರವಸ್ಸಿಗೆ ಬಂದು, ಅದಾಗಲಿಲ್ಲ. ಜೀರ್ಣಾಹಾರ ಪ್ರಬುದ್ಧ, ಪೂರ ಎಚ್ಚರ ಆಗಬೇಕು, ಚಿಂತನೆ ಮಾಡಲಿಕ್ಕೆ ಕೂತ್ಕೊಳ್ಬೇಕು. ಉಂಡದ್ದು ಪೂರ್ತಿ ಕರಗಿರಬೇಕು. ಉಂಡದ್ದು ಕರಗಲಿಕ್ಕೆ ನೀವು ತಿಂದದ್ದೇನು ನನಗೇನು ಗೊತ್ತು. ಹಾಗಾದರೆ ನಿಜವಾಗಿ ಮನುಷ್ಯನಿಗೆ ಗಟ್ಟಿಮುಟ್ಟದವನಿಗೆ ಪೂರ ಕರಗಬೇಕಾದ್ರೆ 8 ಗಂಟೆ ಬೇಕಾಗ್ತದೆ. ಸ್ವಲ್ಪ ಕಮ್ಮಿ ಅಂದರೆ 6 ಗಂಟೆ ಬೇಕಾಗ್ತದೆ. ಅದಕ್ಕೂ ಕಮ್ಮಿ ಹೇಳಲಿಕ್ಕೆ ಬರುವುದಿಲ್ಲ. ಯಾಕೆಂದರೆ ಎಂಥ ತಿಂತಾನೆ ಯಾರಿಗೆ ಗೊತ್ತು. ಎಂಥ ತಿಂದರೂ ಇಷ್ಟೊಂದು ಬೇಕು. 6ರಿಂದ 8 ಗಂಟೆವರೆಗೆ ವೈದ್ಯಶಾಸ್ತ್ರ ಪ್ರಕಾರ. ಮತ್ತು ಸ್ಕ್ಯಾನ್ ಮಾಡಿದರೆ ಅವನಿಗೆ ಹೊರಗೆ ತೆಗೆದರೆ ಮತ್ತೆ ತಿಂದದ್ದು ಏನು ಬರುವುದಿಲ್ಲ. ಇಡೀ ಚಪಾತಿ ಇಡ್ಲಿ ಎಲ್ಲ ಬರಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಇದು 6 ಗಂಟೆಯಿಂದ 8 ಗಂಟೆವರೆಗೆ ಬೇಕು. ಅದರಿಂದ ಜೀರ್ಣ ಆಹಾರ ಪ್ರಬುದ್ಧ, ಪೂರ್ಣವಾಗಿ ಆಹಾರ ಜೀರ್ಣ ಆಗಬೇಕಾದ್ರೆ 4:50ಕ್ಕೆ ಹೇಳಬೇಕಾದ್ರೆ ಅವನು ಕಮ್ಮಿ ಇಲ್ಲದೆ 8 ಗಂಟೆ ಹಿಂದಕ್ಕೆ ಅಂದರೆ 8:50ಕ್ಕೆ ತಿಂದು ಮುಗಿಸ್ಬೇಕು. ಅವನು 9:50, 10:50, 11:50, 12:50, 1:50, 2:50, 3:50, 4:50. 8 ಗಂಟೆ ಅಂದರೆ 8:50ಕ್ಕೆ ರಾತ್ರಿ ಅವನು ತಿಂದು ಮುಗಿಸ್ಬೇಕು. ಇದು ಕ್ರಮ. 8 ಗಂಟೆ ಎನ್ನುವುದು ಮಾಮೂಲಿ. ಸ್ವಲ್ಪ ಕಮ್ಮಿ ಅಂದರೆ 6 ಗಂಟೆ. 6 ಗಂಟೆ ಯಾಕೆ ಕೊಟ್ಟೆ ಕೇಳಿದರೆ, 1 ಗಂಟೆ ಉಷಕ್ಕಾಲವನ್ನು ಮುಂದುವರಿಸಲಿಕ್ಕೆ 4:50 ಬದಲಿಗೆ 3:50ಕ್ಕೆ ಹೇಳಬೇಕು ಅವನು. ಅದು ಬ್ರಾಹ್ಮಕಾಲ, ಇದು ಉಷಕ್ಕಾಲ. ಬ್ರಾಹ್ಮಕಾಲ ಇನ್ನೂ 1 ಗಂಟೆ ಅರ್ಲಿಯರ್, ಅಂದರೆ 3:50ಕ್ಕೆ ಹೇಳಬೇಕು. ಈಗ ಸೂರ್ಯೋದಯ 6:50 ಆದರೆ 3:50ಕ್ಕೆ ಹೇಳಬೇಕಾದ್ರೆ 3:50 ಹೊತ್ತಿನಲ್ಲಿ ಊಟ ಖಾಲಿ ಆಗಿರಬೇಕಾದ್ರೆ 8:50ಕ್ಕೆ ಊಟ ಮುಗಿಸಿದರೆ 6-7 ಗಂಟೆ ಆಯಿತು. 8 ಗಂಟೆ ಆಗಲಿಲ್ಲ, 7 ಗಂಟೆಯಲ್ಲೇ ಮುಗಿದೋಗ್ತದೆ ಊಟದ ಪಚನ ಕ್ರಿಯೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೇನೆ. ಇದನ್ನು ಭಾಳ ಚಂದವಾಗಿ ಆಚಾರ್ಯರು ಹೇಳ್ತಾರೆ ಸದಾಚಾರ ಸ್ಮೃತಿಯಲ್ಲಿ. ಯಾಮಾತ್ ಪರತೇವಾತ ಸ್ವಪೇತ್, ದೊಡ್ಡ ಮಾತಿದು. ಒಂದು ಸಣ್ಣ ಗೆರೆ ಇಡೀ ಪ್ರಪಂಚವನ್ನು ಆಳ್ತದೆ ನಮ್ಮ ಜೀವನದನ್ನು. ಯಾಮಾತ್ ಪರತೇವಾತ ಸ್ವಪೇತ್ ಅಂತ. ರಾತ್ರಿ ಮಲಗಿರಿ ಯಾವಾಗ ಅಂದರೆ ರಾತ್ರಿ ಸೂರ್ಯ ಕಂತಿದ 3 ಗಂಟೆಯ ನಂತರ ಅಂದರು. ಯಾಮಾತ್, 1 ಯಾಮದ ನಂತರ, ರಾತ್ರಿ 1 ಯಾಮದ ನಂತರ, 1 ಜಾವದ ನಂತರ. 1 ಜಾಮ ಅಂದರೆ 3 ಗಂಟೆ. ಸೂರ್ಯ ಕಂತಿದ 3 ಗಂಟೆ ಬಳಿಕ. ಸೂರ್ಯ ಕಂತುವುದು ಯಾವಾಗ? ಈಗ 6:40ಕ್ಕೆ, 6:39, ಅದೇ ಚಂದ್ರೋದಯ ಟೈಮ್ ಹಾಕಿತ್ತು.
ಸೂರ್ಯ ಕಂತುವಾಗ ಹುಣ್ಣಿಮೆಯಲ್ಲಿ ಚಂದ್ರ ಉದಯ ಆಗ್ತಾನೆ. 6:39 ಆಗಿದ್ರು 40 ಹಿಡಿಯಿರಿ. 6:40ಕ್ಕೆ ಕಂತಿದರೆ 3 ಗಂಟೆ ಕೂಡಿಸಿದರೆ 9:40. 9:40 ನಂತರ ಮಲಗಬಹುದು ಅಂತಾರೆ ಅವರು. ಮಲಗಬೇಕು ಅಂತಾರೆ, ಮಲಗಬಹುದು ಅಂತಾರೆ. 9:40 ನಂತರ ಮಲಗಬೇಕಾದ್ರೆ 40 ನಿಮಿಷ ಮೊದಲು ಅಂದರೆ 9 ಗಂಟೆವರೆಗೆ ಊಟ ಮುಗಿಸ್ಬೇಕು ಅವನು. ಊಟ ಆದ ತಕ್ಷಣ ಬಿದ್ದುಕೊಳ್ಳುವುದಲ್ಲ, ಮತ್ತು ಬಾಯಿಂದ ಹೊರಗೆ ಬರ್ತದೆ ಅಲ್ಲಿ ಮಲಗಿದಾಗಿ. ಆದರೆ ಊಟ ಆದ ತಕ್ಷಣ ಅದು ಸೆಟ್ ಆಗಬೇಕು. ಒಂದು 3/4 ಗಂಟೆ ಕೊಡಬೇಕು, ಒಂದು ಮುಹೂರ್ತ, ಮತ್ತೆ ಮಲಗಲಿಕ್ಕೆ. ಅಂದರೆ ಏನಾಯಿತು, ನಾನು ಹಾಗೆ ಹೇಳಿದ್ದೆ 8:50ಕ್ಕೆ ಊಟ ಮುಗಿಸಿ 8:50ಕ್ಕೆ ಅವನು ರೆಡಿ ಆಗಬೇಕು ಮಲಗಲಿಕ್ಕೆ ಅಂದೆ. 9 ಗಂಟೆಗೆ ಒಂದು ಅರ್ಧ ಗಂಟೆ ಹೆಚ್ಚಿಗೆ ಅಂದರೆ 9 ಗಂಟೆ ಊಟ ಮುಗಿಸ್ಬೇಕು ಆಚಾರ ಅಂತಾರೆ. ನಮ್ಗೆ ಎಲ್ಲಿಯಾದರೂ ಉಂಟು ಈಗ 9 ಗಂಟೆಗೆ ಊಟ ಮುಗಿಸೋದು. ಮ್ಯಾಕ್ಸಿಮಮ್ 10 ಗಂಟೆ ಅವ್ರ ಲೆಕ್ಕಾಚಾರ ಮಾಡಿದರೆ 9:50 ತಗೊಳ್ಳಿಬೇಕಾದ್ರೆ 9:40 ಮಾಡಿ 10 ಗಂಟೆ ನಂತರ ತಿನ್ನಲೇಬಾರ್ದು. ಬೆಳಗ್ಗೆ ಸೂರ್ಯೋದಯದವರೆಗೆ ಮರುದಿನ ಮತ್ತೆಲ್ಲ ಲೆಕ್ಕಾಚಾರ. ಬಾಯಿ ಮುಚ್ಚಲೇಬೇಕು 10 ಗಂಟೆಗೆ ಪ್ರತಿಯೊಬ್ಬರು. 2 ವಿಷಯದಲ್ಲಿಯೂ, ತಿನ್ನುವ ವಿಷಯದಲ್ಲಿಯೂ ಹೊರಗೆ ಮಾತಾಡುವ ವಿಷಯದಲ್ಲಿ, 2 ವಿಷಯದಲ್ಲಿ 10 ಗಂಟೆಗೆ ಬಾಗಿಲು ಹಾಕಿದರೆ ದೇವರಿಗೆ ಇಷ್ಟ ಆಗ್ತಾನೆ. ಇದನ್ನು ಈ ಗೆರೆಗೆ ಪ್ಯಾರಲರಾದ ಇನ್ನೊಂದು ಗೆರೆ ಸಿಗ್ತಾ ಇಲ್ಲ ಸಸೂತ್ರ. ಈ ಜಗತ್ತನ್ನು ಆಳ್ತದೆ ಹೇಳಿ ನಾನು ಅದಕ್ಕೆ. ಯಾವನು ರಾತ್ರಿ ಸೂರ್ಯ ಕಂತಿದ ಬಳಿಕ 3 ಗಂಟೆ ನಂತರ ಅದಕ್ಕಿಂತ ಮೊದಲು ಊಟ ಮುಗಿಸಿ ಮಲಗ್ತಾನೆ ಅಂಥವನು ಬೆಳಿಗ್ಗೆ ಬ್ರಹ್ಮ ಮುಹೂರ್ತವನ್ನು ಯುಟಿಲೈಸ್ ಮಾಡ್ತಾನೆ, ಹೇಳ್ತಾನೆ. ಎದ್ದರೆ ಅವನು ಒಳ್ಳೆ ಫ್ರೆಶ್ ಆಗ್ತಾನೆ, ರಿಫ್ರೆಶ್ ಆಗ್ತಾನೆ. ಅವ್ರು ಹೇಳಿಕೊಟ್ಟ ರೀತಿ ಇದು, ಬದುಕನ್ನು ಹೇಳಿಕೊಟ್ಟು. ಇದನ್ನು ಬಾಯಲ್ಲಿ ಹೇಳ್ತೇವೆ, ಅರ್ಲಿ ಬೆಡ್ ಅಂದರೆ ಅರ್ಲಿ ರೈಸ್ ಎಲ್ಲ. ಅದು ಎಂಥದ್ದು ಗೊತ್ತಾ, ರೈಸ್ ಅಂದರೆ ಅಕ್ಕಿ ಅಂತ ತಿಳ್ಕೊಳ್ತೇನೆ, ಬೇಗ ತಿನ್ನಬೇಕು ಅಂತ ಹೇಳಿದ್ದಾರೆ ಅಂತ ಗಳಮ್ ಅಂತ. ಅದು RISC ಯಾರಿಗೆ ಗೊತ್ತಾಗುತ್ತೆ ರೈಸ್ ಅಂದರೆ? RIC ಅಂತ ತಿಳ್ಕೊಳ್ತಾರೆ. ಎಲ್ಲ ಒಂದೇ ನಮನೆ ಓದಲಿಕ್ಕೆ ಹೋಗಿ ಇಂಗ್ಲೀಷರ ಭಾಷೆಯಿಂದಾಗಿ ಮನುಷ್ಯ ತಿನ್ನಲಿಕ್ಕೆ ಶುರು ಮಾಡಿದ್ದು. ಮಹಾನಿಷಾದ್ ವಿಜ್ಞೇಯ ಮಧ್ಯಂ ಯಾಮದ್ವಯಂ ನಿಶಿ. ಮಧ್ಯದಲ್ಲಿ 2 ಯಾಮ ಉಂಟಲ್ಲ, ಯಾಮಾತ್ ಪರ ದೇವಾತು ಸ್ವಪೇತ್ ಅಂತ ಆಚಾರ್ಯ ಯಾಕೆ ಹೇಳಿದ್ದು? 3 ಗಂಟೆ ನಂತರ ಮಲಗಿ ಯಾಕೆ ಹೇಳಿದ್ದು ಅಂದರೆ ಮಧ್ಯದ 2 ಯಾಮ ಉಂಟಲ್ಲ 6 ಗಂಟೆ, ಅದು ಮಹಾನಿಶಾ ಅಂತ ಅರ್ಥ. ಮತ್ತಿನ ಕೊನೆಯ 3 ಗಂಟೆ ಉಂಟಲ್ಲ ಅದು ನಾವು ಹೇಳಿ ಅದು ಬ್ರಹ್ಮಕಾಲ ಅಂತ ಹೇಳಲಿಕ್ಕೆ ಉಂಟು. ಆದ್ದರಿಂದ ಕೊನೆಯ 3 ಗಂಟೆ ಹೇಳಲಿಕ್ಕುಂಟು, ಮೊದಲ 3 ಗಂಟೆ ಎಚ್ಚರ ಇರಲಿಕ್ಕುಂಟು, ತಿನ್ನಲಿಕ್ಕುಂಟು, ಮಧ್ಯದ 6 ಗಂಟೆ ಮಲಗಲಿಕ್ಕುಂಟು. ಅವರ ಪ್ರಕಾರ 6 ಗಂಟೆ ಮಲಗಲಿಕ್ಕೆ, 6 ಗಂಟೆ ಜೀರ್ಣ ಆಗಲಿಕ್ಕೆ ಸಾಕಾಗುತ್ತೆ. ಅದಕ್ಕಿಂತ ಮೊದಲು ನಾವು ತಿನ್ನುವ ಮುಂಚೆ ಅರ್ಧ ಗಂಟೆ ಮೊದಲು ತಿಂದಿದ್ದೇವೆ, ಹೇಳುವಾಗ ಸಮ ಆಗುತ್ತೆ. ಹಾಗಾಗಿ ಬಹಳ ಚಂದವಾಗಿ ಅವರು 1 ಯಾಮದ ಬಳಿಕ ಮಲಗಿ ಹೇಳಿದ್ದು. ಯಾಕೆಂದರೆ 2 ಯಾಮವನ್ನು 6 ಗಂಟೆಯನ್ನು ಮಧ್ಯರಾತ್ರಿಯಿಂದ ಅರ್ಥ ಅದನ್ನು ಯುಟಿಲೈಸ್ ಮಾಡಬಾರ್ದು ಯಾವುದಕ್ಕೂ. ತಸ್ಯಾಂ ಸ್ನಾನನ್ನ ಕುರ್ವೀತ ಕಾಮ್ಯ ನೈಮಿತ್ತಿಗಾದ್ರತೆ ಅಪೇಯಂ ಇಸದಾ ತೋಯಂ ರಾತ್ರೋ ಮಧ್ಯಮಯಾಮಯೋ ಸ್ನಾನಂಚೈವನ ಕರ್ತವ್ಯಂ ತಥೈವ ಆಚಮನ ಕ್ರಿಯ. ನೀರು ಕುಡಿಲಿಕ್ಕಿಲ್ಲ, ಸ್ನಾನ ಮಾಡಲಿಕ್ಕಿಲ್ಲ, ಏನು ಮಾಡಲಿಕ್ಕಿಲ್ಲ. 6 ಗಂಟೆಯಲ್ಲಿ ತಿರುಗಾಟವಿಲ್ಲ, ಏನಿಲ್ಲ. ಏನಾದರೂ ಹೆಚ್ಚು ಕಡಿಮೆ ಆಗುತ್ತೆ ಅಂತ ಅರ್ಥ ಅವ್ರು ಹೇಳೋದು, ಫಿಸಿಕಲಿ ಮೆಂಟಲಿ. ಹಾಗಾಗಿ ಮಧ್ಯದ 2 ಯಾಮದಲ್ಲಿ ಏನು ಮಾಡಲಿಕ್ಕಿಲ್ಲ. ಯಾವಾಗ ಅಂದರೆ ಕಾಮ್ಯ ನೈಮಿತ್ತಿಗಾದ್ರತೆ. ಎಲ್ಲಿಯಾದರೂ ನಿಮಗೇನಾದರೂ ವಿಚಿತ್ರವಾದ ಬಯಕೆಗಳಿದ್ರೆ ಮಧ್ಯರಾತ್ರಿಯಲ್ಲೇ ಎದ್ದು ಮಾಡಲಿಕ್ಕಿದ್ರೆ ಮಾಡಿ ಸಾಯಿರಿ, ನಿಮಗೆ ಮಾತಾಡೋದಿಲ್ಲ ಅವರು. ಇನ್ನು ನೈಮಿತ್ತಿಕ ಅಂದರೆ ನಿಮಿತ್ತ ಹಿಡಿದು ಬರೋದು. ಗ್ರಹಣ ರಾತ್ರಿಗೆ ಬರ್ತದೆ, ಸ್ನಾನ ಮಾಡಲಿಕ್ಕಿಲ್ಲ ಮಾಡಿ, ಹೆತ್ತದ್ದು ಈಗಲೇ ಮೀಲಿಕ್ಕಿಲ್ಲ ಮೀರಿ, ಸತ್ತದ್ದಾಗಲೇ ಮುಳುಗಿ. ಏನಾದರೂ ನಿಮಿತ್ತ ಸ್ನಾನವನ್ನು ಮಾಡೋದಾದರೆ ಮಧ್ಯರಾತ್ರಿಗೆ 2 ಯಾಮಕ್ಕೆ ನಾವು ಅವಕಾಶ ಕೊಡ್ತೇವೆ. ಇಲ್ಲಾದರೆ ಲೆಕ್ಕಾಚಾರ. ಆದ್ದರಿಂದಲೇ ಕೃಷ್ಣಾಷ್ಟಮಿಯಂದು ಮಧ್ಯರಾತ್ರಿಯಲ್ಲಿ ಕೃಷ್ಣ ಹುಟ್ಟಿದ್ರು, ಅರಿಗೆ ಕೊಡೋದು ಮಧ್ಯರಾತ್ರಿಯ ನಂತರದಲ್ಲಿ ಚಂದ್ರೋದಯ ಆದರೂ ಸ್ನಾನ ಮಾತ್ರ ಮಾಡೋದು ಯಾವಾಗ ಕೇಳಿದರೆ 3 ಗಂಟೆ ಇರುವಾಗಲೇ, ಸೂರ್ಯಕಂತುವ ಮುಂಚೆ. ಆಚಾರ್ಯದನ್ನು ಬಾಯ್ಬಿಟ್ಟು ಹೇಳ್ತಾರೆ, ಮತ್ತೆ ಸೂರ್ಯಕಂತುವ ಮುಂಚೆಯೇ ಸ್ನಾನ ಮಾಡಿ ರೆಡಿಯಾಗು, ಮತ್ತು 6 ಗಂಟೆ ಕಾದು ನನ್ನ ಪೂಜೆ ಮಾಡು ಅಂತಾರೆ. ಸೂರ್ಯಕಂತುವುದು 6-7 ಗಂಟೆಗಾದರೆ ಮಧ್ಯರಾತ್ರಿ ಬರಲಿಕ್ಕೆ 12 ಗಂಟೆ 6 ಗಂಟೆ ಉಂಟು. ಎಂತ ಮಾಡೋದು 6 ಗಂಟೆಗೆ ಹೇಳಿದರೆ? ನಿದ್ದೆ ಮಾಡೋದಲ್ಲ, ಸ್ನಾನ ಮಾಡಿ ಮತ್ತು ದೇವರ ಕೋಣೆಯಲ್ಲಿ ಕೂತ್ಕೊಂಡು ಅಂತ ಹೇಳಿಕೊಂಡು ಮಾಡೋದಲ್ಲ, ಮತ್ತು ದೇವರಿಗೆ ಬೇಕಾದ ಅಡುಗೆ ಮಾಡೋದು, ಉಂಡೆ ಮಾಡೋದು, ಇನ್ನೇನು ಮಾಡಲಿಕ್ಕೆ ಉಂಟು. ಆಗ ಇದು ಕ್ರಮ, ಇದು ಮಡಿಯಲ್ಲಿ ಮಾಡುವ ವ್ಯವಸ್ಥೆ. ಇದು 6 ಗಂಟೆ ಕೊಟ್ಟದ್ದು ಯಾಕೆ ಕೇಳಿದರೆ ದೇವರಿಗೆ ತಯಾರು ಮಾಡಿ ಸಮರ್ಪಣೆ ಮಾಡಲಿಕ್ಕೆ. ನಮ್ಮದೆಲ್ಲ ಬೆಳಿಗ್ಗೆ ಮಾಡಿ ಆಗಿದೆ, ಮತ್ತು ಈಗ ಮಾಡೋದಂತ ಎಂಥದಿಲ್ಲ ಹಾಳು. ದೇವರಿಗೆ ಬೆಳಿಗ್ಗೆ ಮಾಡಿದ್ದು ಬೇಡ, ಯಾತ ಯಾಮಂಗ ರಸಂ ಅಂತಾನೆ, ನನಗೆ ಅದು ವಾಸನೆ ಬರ್ತದೆ ಅಂದವ. ದೇವರಿಗೆ ಫ್ರೆಶ್ ಇಲ್ಲ ಕರ್ಮ, ಸಮಯ ಕೊಟ್ಟಿದ್ದಾರೆ. ಸಾಯಂಕಾಲೇ ತು ಅತಂತ್ರಿತ ಪೂರ್ವಮೇ ಸ್ನಾಯಾತ ಅಂತಾರೆ ಆಚಾರ್ಯರು. ಮತ್ತು ಯೋಗ ಬತ್ತೆ ಹೇಳುತ್ತಾ ಹಿಂದಿನ ಹಾಗೆ ಸಾಯಂಕಾಲದಲ್ಲೇ ಸೂರ್ಯ ಕಂದು ಮುಂಚೆಲೇ ಸೋಮಾರಿತನ ಇಲ್ಲದೆ ಸ್ನಾನ ಮಾಡಿ ಬಂದು ಕೂತ್ಕೋ ದೇವರ ಕೊಂಡೊಳಗೆ. ಸಾಯಂಕಾಲದ ಜಪ ಮುಗಿಸು, ಮತ್ತು ಕೃಷ್ಣ ಜಪ ಹೇಳ್ತಾ ಉಂಡೆ ಚಕ್ಕುಲಿಯದಲ್ಲೇ ಮಾಡಿ ದೇವರಿಗೆ ಸಮರ್ಪಣೆ ಮಾಡಲಿಕ್ಕೆ ಬಾ. ಮತ್ತೆ ಮಧ್ಯರಾತ್ರಿ ಹೋಗಿ ಒಳಗೆ ದೇವರಿಗೆ ಸಮರ್ಪಣೆ ಮಾಡಿ ಪೂಜೆ ಮಾಡಿ ಆಯ್ತಲ್ಲ. ಕೆಲವರಿಗೆ ಬೆಲ್ಲ ಮುಟ್ಟಿದ್ರ ಮೇಲಿಗೆ, ಕೆಲವರಿಗೆ ಹರಳು ಮುಟ್ಟಿದ್ರ ಮೇಲಿಗೆ, ಎಂಥ ಕರ್ಮ ಮಾರ್ಯಾರದು ಅಂತಾನೆ. ಕೃಷ್ಣ ಹೇಳಿದರೆ ಎಲ್ಲ ಮಡಿಯಾಗ್ತದೆ, ಮಾಡಿ ಮಾರ್ಯಾರೆ. ಬೆಳಿಗ್ಗೆಲ್ಲ ಸಾಯಬೇಡಿ, ಎಲ್ಲ ಬೆಳಿಗ್ಗೆ ಎಲ್ಲ ಹರಡಿಕೊಂಡು ಎಲ್ಲ ಮಾಡಿಟ್ಟು ಅಂತ ಯೋಚನೆ ಮಾಡ್ತಾ ಇದಕ್ಕೆ. ಆಗ ಮಾಡುವಾಗ ಕೃಷ್ಣ ಅಂತ ಯೋಚನೆ ಮಾಡಲಿ ಭಾಳ ಚೆನ್ನಾಗಿರ್ತದೆ. ತಡ ಬೇಗ ಮಾಡಿಟ್ಟು ಏನು ಪ್ರಯೋಜನ ಇಲ್ಲ.
ಆಗಲೇ ಮಾಡಬೇಕು ಅಂತ ಸಮಯ ಕೊಟ್ಟು ವ್ಯವಸ್ಥೆ ಮಾಡಿದ್ದು. ಇದೆಲ್ಲ ಯಾಕೆ ಹೇಳಿದಲ್ಲ, ಮಾಡುವುದಿಲ್ಲ ಹೇಳಿದ್ದ ನಾನು. ಪ್ರಮಾಣ ಇರುವುದು ಬೇರೆ, ಜನ ಮಾಡುವುದು ಬೇರೆ ಅಂತ. ಅದಕ್ಕೆ ಇಲ್ಲಿ ಸ್ಪಷ್ಟವಾಗಿ ಅಪೇಯಂ ಹಿ ಸದಾ ತೋಯಂ ರಾತ್ರೋ ಮಧ್ಯಮ ಯಾಮಯೋಹೋ, ನಡುರಾತ್ರಿ 6 ಗಂಟೆಯಲ್ಲಿ ನೀರೂ ಕುಡಿಲಿಕ್ಕಿಲ್ಲ, ಏನೂ ತಿನ್ನಲಿಕ್ಕಿಲ್ಲ, ಫ್ರಿಜ್ಜು ನೋಡಲಿಕ್ಕಿಲ್ಲ, ಮಲಗಿದ್ದಂದ್ರೆ ಮಲಗುವುದೇ ಗಡದಲ್ಲಿ. ಬೇಕಾದರೆ ಜಪ ಮಾಡೋದು, ಎದ್ದು ನಾರಾಯಣ ನಾರಾಯಣ ಹೇಳೋದು, ಇಲ್ಲದೆ ಮಲಗು. ಯಾಕೆ, ಒಮ್ಮೆ ತಿಂದಾಯ್ತಲ್ಲ, ಕೆಲಸ ಆಗ್ತಾ ಇರ್ತದೆ, ಅದರ ಮೇಲೆ ಹಾಕಬಾರ್ದು. ಹಾಕಿದರೆ ಹಾಳಾಗ್ತದೆ, ಬಾಡಿ ಹಾಳಾಗ್ತದೆ, ಒಳಗಿನ ತಿಂದದ್ದು ಹೆಚ್ಚು ಕಡಿಮೆ ಆಗ್ತದೆ. ಅದರಿಂದ ಗ್ರಹಣ ನಮಗೆ 6:38 ಹೇಳಿದರೆ ಆಹಾರದ ಪರಿಣಾಮ ಎಷ್ಟು ಗಂಟೆ ಹೇಳಿದ್ದು? 8 ಗಂಟೆ. ಆದ್ದರಿಂದ 8 ಗಂಟೆ ಮೊದಲು ತಿನ್ನುವುದು ಬ್ರೇಕ್ ಮಾಡಲಿಕ್ಕೆ ಕ್ರಮ. ಒಳಗೇನಿಲ್ಲದಂತೆ ಜೀರ್ಣಾಹಾರ ಖಾಲಿ ಇರಬೇಕು ಹೇಳಲಿಕ್ಕೋಸ್ಕರ ಅದನ್ನು ವ್ಯವಸ್ಥೆ ಮಾಡಿದ್ದು. ಮುಂದಿನ ಸ್ಲೈಡಲ್ಲಿ ಕೇಳುತ್ತೆ. ಎನ್ ನಕ್ಷತ್ರಗತೋ ರಾಹು ಗ್ರಸತೆ ಶಶಿಭಾಸ್ಕರೋ ತಜ್ಜಾತಾನಾಂ ಭವೇತ್ ಪೀಡಾ ಯೇ ನರಾಹ ಶಾಂತಿವರ್ಚಿತ. ಯಾವ ನಕ್ಷತ್ರದಲ್ಲಿ ಗ್ರಹಣ ಆಗ್ತದೋ ಅವರಿಗೆ ಪೀಡೆ ಲೆಕ್ಕ. ಇದು ನಿಮಗೆ ರಾಶಿಚಕ್ರ ಎಲ್ಲ ಕೊಟ್ಟಿದ್ದೇನೆ. ಕೆಲವರದ್ದು ಉರುಟಿ ಇರ್ತದೆ ರಾಶಿಚಕ್ರ, ಕೆಲವರದ್ದು ಚೌಕ ಇರ್ತದೆ, ಕೆಲವರದ್ದು ಉಲ್ಟಾ ತಿರುಗುವಾಗ ಲೆಕ್ಕಾಚಾರ ಮಾಡೋರು ಡೈಸ್ ಎಲ್ಲ ಹಾಕಿಟ್ಟಿದ್ದೇನೆ. ಯಾರಿಗೇನು ಬೇಕೋ ಅದೊಂದು. ದೂರದಲ್ಲಿ ನೋಡೋರೆಲ್ಲಿದ್ದಾರೆ, ಒಳಗೆ ಹಾಕಿದ್ದು ಉಲ್ಟಾ ತಿರುಗಲಿಕ್ಕೆ 1 2 3 4 ಉಲ್ಟಾ ಹಾಕಿದ್ದೇನೆ ರಾಶಿ. ಆನಂತರ ಚೌಕದಲ್ಲಿ ಮಾಮೂಲಿ ಇಲ್ಲಿ ಮೇಷ ವೃಷಭ ಅದರ ಸೈನ್ ಹಾಕಿಟ್ಟಿದ್ದೇನೆ. ಯಾರು ಹೇಳಿ, ಸಿಂಹ ರಾಶಿಯಿಂದ ಸಿಂಹ ಇರುವ ಅಲ್ಲಿ ನೋಡಿ, ಸಿಂಹದ ಪಕ್ಕದಲ್ಲಿ ಇರುವುದು ಕನ್ನಿ, ಅಲ್ಲಿನವರಿಗೆ ಬೆಟ್ಟು ಉಂಟು ಅಂತ. ಅಲ್ಲಿಂದ ಮುಂದಕ್ಕೆ ಮಕರಕ್ಕೆ, 6ಕ್ಕೆ, ಮತ್ತು 8ಕ್ಕೆ ಅಂದರೆ ಅದೇ ಮೀನಕ್ಕೆ, ಅಲ್ಲಿ ಮುಗಿದು. ಇಷ್ಟು ಚೌಕದಲ್ಲಿ ಇಲ್ಲಿ ನೋಡುವವರು. ಮತ್ತು ಮೇಷ ವೃಷಭ ಅಂತ ಹೇಳಿಕೊಂಡು ರಾಶಿ ವ್ಯವಸ್ಥೆಯನ್ನು ಹಾಕಿದ್ದೇನೆ. ಇನ್ನು ಯಾವ ಯಾವ ನಕ್ಷತ್ರ ಬರ್ತದೆ ಅಂತ ಅಲ್ಲಿ ಬರೆದಿಟ್ಟಿದ್ದೇನೆ. ಸಿಂಹ ರಾಶಿ ಯಾವುದು ಬರ್ತದೆ ಹೇಳಿಕೊಂಡು ಅಲ್ಲಿ ಹುಬ್ಬ ನಕ್ಷತ್ರ 3 ಪ್ರಕಾರಗಳು ಸೇರ್ತವೆ. ಅದರ ಬೆನ್ನ ಹಿಂದೆ ಮಕಾ ನಕ್ಷತ್ರವೂ ಸೇರ್ತದೆ. ಮುಂದಿನದೊಂದು ಉತ್ತರ ನಕ್ಷತ್ರ 1 ಪಾದ ಬರ್ತದೆ ಅಲ್ಲಿ ಅಂತ. ಹಾಗಾಗಿ ಇದನ್ನು ನೋಡಿಕೊಂಡ್ರೆ ಯಾವ ರಾಶಿಯವರು ಎಲ್ಲಿದ್ದಾರೆ ಹೇಳಲಿಕ್ಕೆ ಬರ್ತದೆ. ಮಕರ ರಾಶಿಗೆ ಅದರದ್ದು ಹೊಡೆತ 6ನೇ ರಾಶಿ, ಸಿಂಹ ಕನ್ಯಾ ತುಲಾ ವೃಶ್ಚಿಕ ಧನು ಮಕರ 6ನೇ ರಾಶಿ ಆದರೆ ಮಕರದಲ್ಲಿ ಶ್ರವಣ ಇಡೀ ಉಂಟು, ಅದರ ಆಚೆಗೆ ಧನಿಷ್ಠ ಒಂದು ಚೂರು ಉಂಟು, ಅದು ಇಡೀ ಉಂಟು. ಇದರ ಆಚೆಗೆ ಬೆನ್ನ ಹಿಂದೆದ್ದು ಶ್ರವಣ, ಅದಕ್ಕಿಂತ ಅನುರಾಧ ಜ್ಯೇಷ್ಠ ಮೂಲ ಪುರುಷ ಉತ್ತರಾಷಾಢದ್ದೊಂದು ಸೇರ್ತದೆ. ಹೀಗೆ ಯಾವ್ಯಾವ ನಕ್ಷತ್ರಗಳು ಬರ್ತದೆ ಅಂತೇಳಿ ಆಯಾ ರಾಶಿಗೆ. ಮೀನದಲ್ಲಿ ಬಂದಾಗ ಅದು ಕೊನೆಯದ್ದು ರೇವತಿ ಸೇರ್ತದೆ, ಉತ್ತರ ಭಾದ್ರ ಸೇರ್ತದೆ, ಪೂರ್ವ ಭಾದ್ರದ್ದು ಕೊನೆಯ ಪಾದ ಸೇರ್ತದೆ. ಯಾವ ಎಲ್ಲಿ ಹುಟ್ಟಿದವರೇನು ನಕ್ಷತ್ರ ನೋಡಿಕೊಳ್ಳಿಕ್ಕೂ ಆಗ್ತದೆ. ಈ ಚಕ್ರ ಹಾಕಿದ್ದೇನೆ, ಚಕ್ರದಲ್ಲಿ ಎಲ್ಲ ನೋಡಲಿಕ್ಕೆ ಬರ್ತದೆ. ಯಾವ ನಕ್ಷತ್ರದಲ್ಲಿ ಗ್ರಹಣ ಆಗುತ್ತೋ ಅಂಥವರಿಗೆ ಮಾತ್ರ ಪೀಡೆ ಎನ್ನುವುದು ಗೆರೆ. ಸಿಕ್ಕಾಪಟ್ಟೆ ಅಲ್ಲ, ಅವರಿಗೆ ಸಂಬಂಧಪಟ್ಟಂತೆ 6 ಮತ್ತು 8ಕ್ಕೆ ಅಂತ. ಸೂರ್ಯಗ್ರಹೇತು ನಾಶನೀಯಾದ ಪೂರ್ವಂ ಯಾಮ ಚತುಷ್ಟಯ. ಸೂರ್ಯನಿಗೆ ಗ್ರಹಣ ಬರುವುದಾದರೆ ಮೊದಲು 4 ಯಾಮ, 1 ಯಾಮ ಅಂದರೆ 3 ಗಂಟೆ ಹೇಳಿದ್ದೇನೆ, 12 ಗಂಟೆ ಬ್ರೇಕ್. ಚಂದ್ರಗ್ರಹೇತು ಯಾಮ ಅನ್ನು 3, ಚಂದ್ರಗ್ರಹ ಆದರೆ 3 9 ಗಂಟೆ. ಇವರಿಬ್ಬರ ಲೆಕ್ಕಾಚಾರ. ಚಂದ್ರನಿಗೆ 9 ಗಂಟೆ ಕೊಟ್ಟರೆ ಆಯಿತು, ಸೂರ್ಯನಿಗೆ 12 ಗಂಟೆ ಕೊಡಬೇಕು. ಇವರಿಬ್ಬರನ್ನು ವ್ಯವಸ್ಥೆ. ಯಾಕೆಂದರೆ ಚಂದ್ರ ರಾತ್ರಿ ಹೊತ್ತಿನಲ್ಲಿ ಬರುವುದರಿಂದ ಡೈಜೆಷನ್ ಬೇಗ ಆಗಿರ್ತದೆ ಹೇಳಿಕೊಂಡು ಲೆಕ್ಕಾಚಾರ ತಪ್ಪಿಸಿದ್ದಾರೆ. ಸೂರ್ಯನಿಗೆ ಹಗಲಿಗೆ ವರ್ಕ್ ಮಾಡೋದ್ರಿಂದ ಹೆಚ್ಚೆಚ್ಚು ತಿಂತಾನೆ. ಕ್ರಮ ಹೇಗೆ ಅಂತ ಕೇಳಿದರೆ, ಮಧ್ಯಾಹ್ನ ಊಟ ಹೇಗಿರ್ತದೆ ಅದಕ್ಕಿಂತ ಡಬಲ್ ಕಮ್ಮಿ ರಾತ್ರಿ ಊಟ ಇರಬೇಕು. ಇರುವುದು 2 ಹೊತ್ತು ಊಟ ಜನರಿಗೆ, 3 ಹೊತ್ತು 4 ಹೊತ್ತಿನ ಕ್ರಮವೇ ಇಲ್ಲ. ಸಾಯಂ ಪ್ರಾತಃ ಮನುಷ್ಯಾನ ವಶನಂ. ಅಗ್ನಿಹೋತ್ರ ಇರೋದು 2 ಸರ್ತಿ, ಸಾಯಂ ಪ್ರಾತಃ ಅಗ್ನಿಹೋತ್ರಂಜು ಹೋತಿ ಅಂತ. ಸೂರ್ಯನಿಗೊಂದು ಚಂದ್ರನಿಗೊಂದು ಆವತಿಯ ಕ್ರಮ, ಹಗಲಿಗೊಂದು ರಾತ್ರಿಗೊಂದು ಕ್ರಮ. ನಿಜವಾಗಿ ರಾತ್ರಿ ನಕ್ಷತ್ರ ಬಂದಾಗ ಊಟ, ಅದಕ್ಕಿಂತ ಮೊದಲಿಲ್ಲ. ಹಗಲಿಗೆ ಸೂರ್ಯ ಆಚೆ ಹೋದಾಗ ಊಟ, ಹಗಲು ಕಳೆದಾಗ ಊಟ, ಮಧ್ಯಾಹ್ನ ಕಳಿಬೇಕು, ಮಧ್ಯಾಹ್ನ ನಡಿಬೇಕು, ಆನಂತರ ಮಧ್ಯಾಹ್ನ ಜಪ ಮುಗಿಸಿ ಊಟ ಮಾಡಲಿಕ್ಕೆ, ಮಧ್ಯಾಹ್ನ ಕಳೆದ ನಂತರ ಜಪ ಮಾಡಲಿಕ್ಕೆ, ಆನಂತರ ಊಟ ಮಾಡಲಿಕ್ಕೆ. ವಾಸ್ತವವಾಗಿ ಹೀಗೆ 2 ಕ್ರಮ. ಈಗೇನಾಯಿತು, ಗ್ರಹಣ ಬಂದಾಗ ಲೆಕ್ಕ ಆಗಬೇಕು. ಸೂರ್ಯನಿಗಾಗೂ 12 ಗಂಟೆ ಬಿಡಲಿಕ್ಕೆ, 12 ಗಂಟೆಯಲ್ಲಿ ಮಧ್ಯಾಹ್ನದ ಊಟ ಹರಿದೋದ್ರೆ ಇಲ್ಲ, ಊಟವೇ ಇಲ್ಲ. ಹಾಗೆ 9 ಗಂಟೆ ಬಿಡಲಿಕ್ಕೆ ಚಂದ್ರಗ್ರಹ ನಾಡ್ದು ಆಗುವುದು 6:39ಕ್ಕೆ, 6:15 ಅಂತ ಇಟ್ಕೊಳ್ಳಿ ರಫಲಿ ಬೇಕಾದರೆ. 6:15 ಹಿಂದಕ್ಕೆ 9 ಗಂಟೆ ಹಾಕಿ ಹಿಂದೆ 9:30 ಆಯಿತು ಬೆಳಿಗ್ಗೆ. 9:30ಯಿಂದ 10:00, 11:00, 12:00, 1:00, 2:00, 3:00, 4:00, 5:00, 6:00, 9 ಗಂಟೆ ಆಯಿತು. 9:30 ಗಂಟೆ ನಂತರ ಬಾಯಿ ಮುಚ್ಚಲಿಕ್ಕೆ, ತಿನ್ನಲಿಕ್ಕಿಲ್ಲ ನಾಡ್ದು ಚಂದ್ರಗ್ರಹಣದಲ್ಲಿ. ಬೆಳಿಗ್ಗೆ 9:30. 9:30 ಮುಂಚೆ ತಿನ್ನುವ ಕೇಳಿದರೆ ತಿನ್ನಲಿಕ್ಕೆ ಹೇಳಿದಾರಾ? ಹೇಳಿದ್ದು 12:30 ನಂತರ ಅಲ್ವಾ ಹಗಲಿಗೆ. ಸೋತದ್ದಲ್ಲಿ ನಾವು 9 ಇವ್ರಿಗೆ ಹೇಳೋದು ಅದು 9 ಗಂಟೆ ಬಿಡ್ತೇನೆ, 9:30 ಮುಂಚೆ ತಿನ್ನುವುದಾ? 9:30 ಗಂಟೆ ಮುಂಚೆ ತಿನ್ನುವುದು ಅಂತ ಆಯ್ತು ಹೇಳಿದೆ ಉಂಟಲ್ಲ, ಇವರು 7ವರೆಗೆ ಕೂತ್ಕೊಳ್ತಾರೆ ತಿನ್ನಲಿಕ್ಕೆ. 2 ಗಂಟೆ ಫೀಡಿಂಗ್. ಅದ್ಭುತ. ಎಂತ ಕೇಳಿದ, 12 ಚಪಾತಿ, 4-8 ವಡೆ, ಬಿಸ್ಕುಟ್ ಅಂಬಡೆ ಇದೆಲ್ಲ ಹೇಳಿಕೊಂಡು. ಇದು 3ನೇ ದಿನ ಗ್ರಹಣ ಬಂದರೆ ಏನಾಗೋದಿಲ್ಲ, ಅಷ್ಟು ಗಟ್ಟಿ ಉಂಟು ಒಳಗೆ. ಇದು ಪ್ರಯೋಜನ ಇಲ್ಲ. ಆದ್ದರಿಂದ ಊಟ ಯಾವಾಗ ಉಂಟು ಲೆಕ್ಕ ಹಾಕಿ. ಮೊದಲು ಲೆಕ್ಕ ಇರುವುದೇ ಊಟ 1ಕ್ಕೆ 12:30, ಮಿನಿಮಮ್ 1 ಗಂಟೆ ಸಾಮಾನ್ಯ. 1 ಗಂಟೆ ಮಧ್ಯಾಹ್ನದ ಊಟ, ರಾತ್ರಿ ಸುಮಾರಾಗಿ 8-8:30 ನಕ್ಷತ್ರ ಕಂಡ ಬಳಿಕ, ಅದಕ್ಕಿಂತ ಮೊದಲಿಲ್ಲ.
ಇದು ಕೆಲವೊಮ್ಮೆ ವೇರಿಯೇಷನ್ಟು ಚಂದ್ರೋದಯ ಅಲ್ಲ, ಇದಕ್ಕೆ ಸೂರ್ಯಾಸ್ತಕ್ಕೆ ಡಿಫರೆನ್ಸ್ ಅಷ್ಟೇ. ಹೇಳಿಲ್ಲ ಗಡಿಯಾರ ಸೂರ್ಯ, ಕೆಲವೊಮ್ಮೆ ಸೂರ್ಯ 6ಕ್ಕೆ ಕಂದುತ್ತಾನೆ, 9ಕ್ಕೆ ಊಟ ಮುಗಿಸ್ಬೋದು. ಕೆಲವೊಮ್ಮೆ 7ಕ್ಕೆ ಅಸ್ತ ಆಗ್ತಾನೆ, 10ಕ್ಕೆ ಹೋಗ್ಬೇಕು. ಅದಕ್ಕೆ ನನಗೆ 10 ಗಂಟೆ ನಂತರ ಮ್ಯಾಕ್ಸಿಮಮ್ ಮುಚ್ಚಿ ಬಾಯಿ ಅಂತೇಳಿ ಇದಿಷ್ಟು ಕ್ರಮ ಆಗ್ತದೆ. ಅದರಿಂದ ಊಟ ಮಾಡುವಾಗ ಈ ಹೊಡೆತ ಉಂಟ ನೋಡಿ ಎಲ್ಲಿಂದ 9-12 ಗಂಟೆ ಮಾಡುವಾಗ ಅದು ಎಲ್ಲಿ ಬಂದು ಹೇಳಿ ಊಟ ಮಾಡಿ ಬಿಡುದಲ್ಲ. 9:30 ಗಂಟೆ ಮೊದಲು ತಿನ್ನಲಿಕ್ಕಿಲ್ಲ, 9:30 ನಂತರ ತಿನ್ನಬಾರ್ದು ಅಂದರೆ ಮೊದಲು ತಿನ್ಬೋದು ಅರ್ಥ ಅಲ್ಲ, ಮೊದಲು ತಿನ್ನಲಿಕ್ಕೆ ಇಲ್ಲ. ಅಲ್ಲಿ ಅಗಲಿಗೆ ತಿನ್ನುವಂಥದ್ದು ಏನಿದ್ರು 12:30 ಆದ್ದರಿಂದ ಎಷ್ಟೋ ಜನರಿಗೆ ಊಟದ ಕಥೆ ಗೊತ್ತಾಗೋದಿಲ್ಲ. ಅದೆಂದು 9 ಗಂಟೆ ಆಯ್ತಲ್ಲ, 9:30 ತಿನ್ಬೋದಲ್ಲ ಮೊದಲಿಗೆ ಎಲ್ಲ ಹೇಳಿಬಿಟ್ಟಿದ್ದಾರೆ ಎಲ್ರಿಗೂ. 9:30 ಮೊದಲು ಏನು ಬೇಕಾದ್ರೆ ತಿಂದುಕೊಳ್ಳಿ ಅಂತ ಎಲ್ಲರೂ ಅಂತ ಹೇಳಿಬಿಟ್ಟಿದ್ದಾರೆ. ಯಾಕೆ ಈ ಗಂಟೆ ಲೆಕ್ಕಾಚಾರ ಮಾಡಿ. ಆದರೆ ಊಟ ಪ್ರಾಪ್ತಿ ಆದದ್ದೇ 12:30 ಎನ್ನುವುದವ್ರಿಗೆ ಗೊತ್ತೇ ಇಲ್ಲ ತಲೆಯಲ್ಲಿ. ಹೌದಾ, ಹಾಗೆ ಅದು ನಮ್ಮಲ್ಲಿ ಬಿಟ್ಟೆ ಹೋಯ್ತು. ಮತ್ತೆ ಹೇಳಿದ್ರೆ ನೀವು ಬಿಟ್ಟೆ ಹೋದದ್ದೇ ಮಾಡು. ಯಾಕೆ ಬೆಳಿಗ್ಗೆ ಎದ್ದ ತಕ್ಷಣ ತಿನ್ನೋರಿದ್ದಾರೆ, ಈಗ ಹೇಳುವಾಗಲೇ ತಿನ್ನೋರಿದ್ದಾರೆ ಪಾಪ. ಹಲ್ಲೂ ತೊಳೆಯೋದಿಲ್ಲ ಈಗ, ಅದು ಮತ್ತೆ ಹೇಳ್ತಾರೆ ಅವ್ರು ಕೆಲವರೆಲ್ಲ. ಅದು ಬೆಡ್ ಫೀಡಿಂಗ್ ಅಂದರೆ ಭಾರಿ ಲಾಯಕ್. ಮಲಗಿದಾಗಲೂ ತಿಂತಾ ಇರೋದು, ಬೆಳಿಗ್ಗೆ ಆದಾಗಲೂ ತಿಂತಾ ಇರೋದು, ಎಂಥದ್ದು ಅರ್ಥ ಆಗೋದಿಲ್ಲ. ಇಂತಹ ಪ್ರಾಣಿಗಳನ್ನು ಎಂತ ಹೇಳೋದು ನಾವು. ಆರೋಗ್ಯವನ್ನು ಕಾಪಾಡಿ ಮಾರಾಯರೆ. ಹೆಚ್ಚು ತಿನ್ನುವವ ನನ್ನು ಹೊತ್ತುಕೊಂಡು ಹೋಗಿ ಹಿಂದಿರು. 1 ಹೊತ್ತು ತಿನ್ನುವವ ಯೋಗಿ, 2 ಹೊತ್ತು ತಿನ್ನುವವ ಭೋಗಿ ಅಂತ ಅರ್ಥ, ಒಳ್ಳೆ ಸ್ಯಾಲರಿ ಉಂಟು ಅಂತ ಅರ್ಥ. 3 ಹೊತ್ತು ತಿನ್ನುವವ ಅವರು ರೋಗಿ, 4 ಹೊತ್ತು ತಿನ್ನುವವ ಹೊತ್ತುಕೊಂಡು ಹೋಗಿ ಅಂತ. ಪ್ರಯೋಜನ ಇಲ್ಲ. ಅದನ್ನು ಕಲಿಬೇಕು, ಆಹಾರದ ಕ್ರಮಕ್ಕೆ ಕಲಿಬೇಕು. ಯಾರನ್ನು ಬಿಟ್ಟು ಅಂದರೆ ಬಾಲವೃದ್ಧಾತುರ ಇರುವಿನ ಹೇಳಿಬಿಟ್ಟಿದ್ದಾರೆ. ಮಕ್ಕಳಿಗೆಲ್ಲ ಹಾಗೆಲ್ಲ ಆಗೋದಿಲ್ಲ, ಮಕ್ಕಳನ್ನು ಬಿಡಿ, ಅವ್ರಿಗೆ ಚೂರು ಕೊಡಲಿಕ್ಕೆ ತೊಂದರೆ ಇಲ್ಲ. ಅವ್ರು ಸ್ವಲ್ಪ ಒಂದು ಯಾಮವನ್ನು ಸಡಿಲ್ ಮಾಡಲಿಕ್ಕೆ ಆಗ್ತದೆ. 9:30 ಹೋಗಿ 12:30 ತನ್ನಿ, ಊಟ ಸಿಕ್ಕಿದಲ್ಲ ಅವರಿಗೆ. ಒಂದು ಯಾಮ ಸಿಕ್ಕಿದ ತಕ್ಷಣ ವೃದ್ಧರಿಗೂ ಊಟ ಸಿಕ್ಕಿದಲ್ಲ. ಆತುರ ಅಂದರೆ ಸಾಯ್ಲಿಕ್ಕೆ ಹೋದವ ಅಂತ ಅರ್ಥ. ಈಗ ಎಲ್ಲರೂ ನಾವೇ ಅಂತಾರೆ. ನಾನು ಎಲ್ಲಿದ್ದಾರೆ ಕೆಟಗರಿ ಎಲ್ಲಿ ನೋಡು, ನಾವು ಬಾಲಕರಲ್ಲ, ಹೌದು, ಮೆಚೂರ್ಡ್ ಮತ್ತು ವೃದ್ಧರಲ್ಲ, ನಾವು ಸರಿ ಇದ್ದೇವೆ, ಮತ್ತೆಂತ ನಾವು ಸಾಯ್ಲಿಕ್ಕೆ ಹೋಗಿದ್ದೇವೆ. ಆತುರದಲ್ಲಿ ಎಲ್ಲರೂ ಸೇರ್ತಾರೆ. ಆತುರ ಅಂದರೆ ಸಡಿಲ್ ಮಾಡಿಯಿಂದ ರೋಗಿಗಳು ಅಂತ ಹೇಳಿಂದ ಸಾಯುವ ರೋಗಗಳು ಹೌದು. ಎಂಥ ರೋಗ? ಸಾಯುವ ರೋಗ ಇದ್ದರೆ ಮಾತ್ರ ಹೇಳೋದು ನಾವು ಆತುರ ಅಂತ. ಇವತ್ತೋ ನಾಳೆಯೋ ಅಂತ ಇದ್ದವನೇ ಆಗಬೇಕು. ಈಗ ಎಲ್ಲರೂ ಸಹ ಗೊತ್ತಿಲ್ಲ ಮಾರಾಯರು, ಯಾವಾಗ ಗೊತ್ತಿಲ್ಲ, ಕರಿತಾನೋ ಏನು ಎಲ್ಲ ಇಂದ ಧರ್ಮ ಮಾಡುವಾಗ ಎಲ್ಲರೂ ಸಾಯುವಾಗೇ ಮಾಡೋದು ಆ್ಯಕ್ಷನ್. ಮತ್ತು ದುಡ್ಡು ಮಾಡುವಾಗೆಲ್ಲ ಗಟ್ಟಿ ಇದ್ದೇವೆ ಅಂತಾರೆ ಅವರು. ಈ ನಮೂನೆ. ಆದ್ದರಿಂದ ಆತುರರು ಯಾರು ಅನ್ನೋದು ಸರ್ಟಿಫಿಕೇಟ್ ನಾವೇ ಕೊಟ್ಕೊಳ್ಳಿಕ್ಕೆ ಇನ್ನೊಬ್ರು ಕೊಡೋದಲ್ಲ. ಆತ್ಮಸಾಕ್ಷಿಗೆ ವಿರುದ್ಧವಾಗಿ ನಾವು ಏನು ಮಾಡಲಿಕ್ಕೆ ಆಗೋದಿಲ್ಲ. ನಾವು ಸರಿ ಇದ್ದೇವೆ ನೀವೇ ಹೇಳಿಕೊಳ್ಳಿ. ಇನ್ನೊಬ್ಬರ ಹತ್ರ ಕೇಳಿ ನಾನು ಸತ್ತಾಗಿ ಕಾಣ್ತೇನೆ ಕೇಳಿಕೊಂಡು ಅವನು ಹೇಳ್ತಾನೆ ನಾನು ಹೆಣವ ನೋಡು ಅಂತಾನೆ. ಅದು ಪ್ರಯೋಜನ ಇಲ್ಲದ ವಿಷಯ. ಸೂರ್ಯೇಂದೋ ಗ್ರಹಣೆ ದೃಷ್ಟೇ ವರ್ಜಯೇತ್ ದಿವಸತ್ರಯಂ. ಈಗ ಸ್ವಲ್ಪ ಜಾಸ್ತಿ ಮಾತಾಡ್ತೇನೆ, ಇದು ಯಾರು ಮಾತಾಡಿದ ಸಂಗತಿ. ಸೂರ್ಯ ಮತ್ತು ಇಂದು ಚಂದ್ರ ಇವರಿಬ್ಬರ ಗ್ರಹಣಗಳು ಕಂಡರೆ 3 ದಿನ ಬಿಡಬೇಕು. ಸೂರ್ಯಂದು ಗ್ರಹಣಾಭ್ಯಾಂತು ವರ್ಜಯೇ ದಿನ ಪಂಚಕಂ, 3 ದಿನ. ಇನ್ನೊಬ್ರು ಹೇಳ್ತಾರೆ 3 ದಿನ, 5 ದಿನ ಬಿಡಬೇಕು. ಸಪ್ತಕಾನ್ಯುಪರಾಗತಃ ಮಾಧವೇದಿ ಹೇಳ್ತಾನೆ 7 ದಿನ ಬಿಡಬೇಕು ಅಂತ. ಉಪರಾಗತಃ ಗ್ರಹಣದ ನಂತರ 7 ದಿನ ಯಾವುದಕ್ಕೂ ಉಪಯೋಗಕ್ಕಿಲ್ಲ ಅಂತ, ಅದು ಹಾಳು ಅಂತ ಅರ್ಥ ಅಂತ, ಪೆಟ್ಟು ಹೊಡೆದಿದೆ ಅಂತ. 3 ದಿನ ಬಿಡಿ, 7 ದಿನ ಬಿಡಿ, 5 ದಿನ ಬಿಡಿ. ಗ್ರಹಣಾದ ದಿನ ಸಪ್ತಕ ಮರ್ಜ್ಯಂ. ಬೃಹಸ್ಪತ್ಯಾಚಾರ್ಯ ಹೇಳ್ತಾರೆ 1 ವಾರ ಸಮಯ ಇಲ್ಲ ಅಂತ ಗ್ರಹಣ ಆದ ನಂತರ. ಗ್ರಹಣತಃ ಪೂರ್ವಂ ದಿನಾನಾಂ ತ್ರಯಂ. ಮುಹೂರ್ತ ಚಿಂತಾಮಣಿ ಹೇಳ್ತಾನೆ ಮೊದಲೇ 3 ದಿನ ಸಮಯ ಇಲ್ಲ ಅಂತಾನೆ. ಒಬ್ಬರು 3 ದಿನ ನಂತರ ಅಂದರು, ಒಬ್ಬರು 3 ದಿನ ಮೊದಲು ಅಂದರು, ಮೊದಲು 5 ದಿನ ಅಂದರು, 7 ದಿನ ಅಂದರು. ನಿಜವಾಗಿ ಒಂದು ಉಪವಾಸ ಇಡೀ ದಿನ ಗ್ರಹಣಕ್ಕೆ ಬಂದರೆ ಮಾಡಬೇಕು. ತಿನ್ನುವುದು ಯಾವಾಗ ಅಂತ ಕೇಳಲೇಬಾರ್ದು. ಮತ್ತು ನಾಳೆ ಏನು ಹೇಳಬೇಕಲ್ಲ. ಮೊದಲು ಸರಿ 9 ಗಂಟೆ ಬಿಟ್ಟಿದ್ದೇವೆ, 9:30 ತಿನ್ನಲಿಲ್ಲ, ನೀವು ಹೇಳಿದ್ದೀರಿ ಇಟ್ಟುಕೊಳ್ಳುವ. ಬೆಳಿಗ್ಗೆ ಎದ್ದ ತಕ್ಷಣ ಬಾಯಿ ಮುಚ್ಚಿದ್ದೇವೆ. ಚಂದ್ರಗ್ರಹ ಮುಗಿದ ನಂತರ 6:15 6:45 ಮುಗೀತದೆ, ಶುದ್ಧ ಸ್ನಾನ ಆಗ್ತದೆ, ಮತ್ತೆ ತಿನ್ನಿ ಆಯ್ತಲ್ಲ. ಯಾಕೆ ಚಂದ್ರ ನಕ್ಷತ್ರ ಇರುವಾಗ ತಿನ್ಬೋದು ಹೇಳಿದ್ದೇನೆ. ರಾತ್ರಿ ಊಟ ಪ್ರಶಸ್ತ ಉಂಟಲ್ಲಿ ಬಂದಿದೆ, ಅದನ್ನು ರಾತ್ರಿ ಊಟ ಮಾಡ್ಬೋದು. ಆದರೆ ಬೆಳಿಗ್ಗೆ ತೆಗೆದಿಟ್ಟು ಮಾತ್ರ ಅದಲ್ಲ, ಹೊಸತ್ತು ಮಾಡಿ ಅಂಥದ್ದೇ ಪ್ರಿಪೇರ್ ಮಾಡೋ. 2 ಗಂಟೆಯಲ್ಲಿ ತಯಾರು ಮಾಡುವಂಥದ್ದೇನು ಇಲ್ಲ ಅಂತಲ್ಲ. ಮತ್ತೆ ಹೋಗಿ ಬೇಕರಿಯಿಂದ ತರಬೇಡಿ, ಸತ್ತೋಗಲಿ, ಅದು ಒಂದು ಗ್ರಹಣದ್ದೇ. ಪ್ರಿಪೇರ್ಡ್ ಫುಡ್ ಆಗೋದಿಲ್ಲ. ನೀವು ತಯಾರು ಮಾಡೋದ್ರಲ್ಲಿ ಅಡ್ಡಿಲ್ಲ. ನೀವು ಅಸೆಂಬಲ್ ಮಾಡೋದಾದ್ರೆ ತೊಂದರೆ ಇಲ್ಲ. ಎಲ್ಲ ತಂದಿಟ್ಟಿದ್ದೇವೆ, ಅವಲಕ್ಕಿ ಒಂದು ತಂದಿಟ್ಟಿದ್ದೇವೆ, ಮೆಣಸಿನ ಹುಡಿ ತಂದಿಟ್ಟಿದ್ದೇವೆ, ಉಪ್ಪು ಕೊತ್ತಂಬರಿ ಸೊಪ್ಪೆಲ್ಲ ತಂದಿದ್ದೇವೆ. ಆಯಿತು ಮಾರ್ಯಾರೆ, ಕತ್ತರಿಸಿ ಹೊತ್ತು ಹಾಕಿಕೊಂಡು ತಿನ್ನಿ, ಮತ್ತೆಂದು ಮಾಡಿ ಮಾತ್ರ ಇಡಬೇಡಿ. ಮಂಗೋಪವಾಸದಂತೆ ನಾಳೆ ಹೇಳಲಿಕ್ಕೆ ಆಗೋದಿಲ್ಲ ಹೇಳಿ ಇವತ್ತೇ ಬಾಳೆ ತೋಟದಲ್ಲಿ ಕೂತು ಮತ್ತೆ ಕಚ್ಚಲಿಕ್ಕೂ ಕಷ್ಟ ಹೇಳಿಕೊಂಡು ಕಚ್ಚಿಕೊಂಡು ಅಲ್ಲಿ ಉಪವಾಸ ಮುಗಿಸಿ ಮತ್ತೆ ನಾಳೆ ಹೇಳೋದಲ್ಲ. ಆದ್ದರಿಂದ ನಾಳೆ ಮಾತ್ರ ಸುಲಭ. ನಾಡಿನ ಗ್ರಹಣದಲ್ಲಿ ಗ್ರಹಣ ಮುಗಿದ ನಂತರ 7 ಗಂಟೆ ನಂತರ ತಯಾರು ಮಾಡಿ 8-8ವರೆಗೆ ತಿನ್ನುವುದರಲ್ಲಿ ತಪ್ಪಿಲ್ಲ. ಯಾಕೆ ರಾತ್ರಿ ಊಟ ಉಂಟಲ್ಲಿ, ಅದು ಡಿನೈನ್ ಆಗಲಿಲ್ಲ. ಆದರೆ ವಾಸ್ತವವಾಗಿ ಗ್ರಹಣ ಬಂದರೆ ಆ ದಿನ ಇಡೀ ತಿನ್ನಬಾರ್ದು ಎನ್ನುವುದು ಕ್ರಮ. ಶುದ್ಧೋಪವಾಸ, ನೀರಾದರೂ ಕುಡೀರಿ ಅಂತಾರೆ. ಇದೆಲ್ಲ ಕಷ್ಟ. ಒಂದಿನೇನು 3 ದಿನ ಇಲ್ಲ ಅಂತಾರೆ, ಹಿಂದೆ ಮುಂದೆ ಎಲ್ಲ ಸೇರಿ 5 ದಿನಕ್ಕೂ ಒಳ್ಳೆಯದು ಅಂತಾರೆ. ಸಾಯಲಿಕ್ಕಲ್ಲ, ಕಮ್ಮಿ ತಿನ್ನಿ ಅಂತ, ಎಫೆಕ್ಟ್ ಇರ್ತದೆ ಅಂತ, ದೋಷ ಬರ್ತದೆ ಅಂತ.
ಅವ್ರು ಹೇಳೋದು ನೋಡಿ, ಮೊದಲು 3 ದಿನ ಅಂತ ಹೇಳಿಬಿಟ್ಟ ಮೂರ್ತಿ ಚಿಂತಾಮಣಿಕಾರ. ಗುರು ಬಂದ ಎದ್ದು ಬೃಹಸ್ಪತ್ಯಾಚಾರ್ಯ ಎಂದದ ಮೊದಲೆಂತ ಹೇಳೋದು ಅಂದ. ಮತ್ತೆ ಹೇಳೋದ್ರಲ್ಲಿ ನಾವು ಕಷ್ಟದಲ್ಲಿದ್ದೇವೆ, ನೀವು ಮೊದಲು ಹೇಳ್ತಾ ಇದ್ದೀಯಲ್ಲ ಅಂತಾನೆ. ಪಶ್ಚಾದೇವ ಉಪರಾಗೇಣ ದೋಷ ಸ್ಯಾತ್, ದೋಷ ಬರೋದು ಮತ್ತೆ ಅಲ್ವಾ, ಮೊದಲೆಂತ ಬರ್ತದೆ? ನೈವ ಪೂರ್ವತಃ, ಮೊದಲು ಬರಲಿಕ್ಕಿಲ್ಲ ಅವನದ್ದು ತರ್ಕ. ಯಾಕೆ ಕೇಳಿದರೆ ಗೃಹದಾಹಾದಯೋ ದೋಷ ಯಥಾಸ್ಯು ಅವನ ದಹನ ಪರಂ. ಮನೆ ಸುಟ್ಟೋದ್ರೆ, ಎಲ್ಲಿ ಅದು ಬೆಂಕಿ ಬಿದ್ದರೆ, ಯಾವುದಾದ್ರು ಎಫೆಕ್ಟ್ ಆದರೆ, ಯಾವ ಲೈಟ್ನಿಂಗ್ ಎಲ್ಲ ಹೊಡೆದ್ರೆ ಅದರಿಂದ ಏನು ಮತ್ತೆ ಮಾಡೋದಲ್ಲ ನಾವು ಶಾಂತಿ ಎಲ್ಲ, ಗೃಹ ಶಾಂತಿ ಎಲ್ಲ, ವಿದ್ಯುತ್ ಪತನ ಶಾಂತಿ ಎಲ್ಲ ಮಾಡೋದು ಮೊದಲು ಮಾಡ್ತೇವೆ. ತಲೆ ಸರಿ ಇಲ್ಲ ನಿನಗೆ, ಅನ್ಯಾಯ ಆದ ತಕ್ಷಣ ಸರಿ ಮಾಡಲಿಕ್ಕೆ ಇರೋದಷ್ಟು. ಏನಾದರೂ ಮಲ ಮೆಟ್ಟಿದ ಮತ್ತೆ ಸ್ನಾನ ಮಾಡಲಿಕ್ಕೆ ಕಾಲು ತೊಳಿಲಿಕ್ಕೆ ಮೊದಲೇ ಕಾಲು ತೊಳೆಯುವುದ ಸಮಯ ಇಲ್ಲ ಇವನಿಗೆ ಅಂದ. ಭಾಳ ಚೆನ್ನಾಗಿದೆ ಅವನ ವಾದ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಆದರೆ ಇದೆಂತ ಗೊತ್ತುಂಟ, ಗೃಹದಾಹ ಎನ್ನುವುದು ಕಣ್ಣಿಗೆ ಕಾಣುವುದಿಲ್ಲ. ನಾಳೆ ಸುಡ್ತದೆ ಎಂದು ಯಾರಾದರೂ ಹೇಳುತ್ತಾರ? ಗೊತ್ತಿಲ್ಲ ಅವನಿಗೆ. ಆದ ನಂತರ ದೋಷ ಸರಿ, ಆದರೆ ಮೊದಲೇ ಗೊತ್ತಿದ್ದಾಗ ಗ್ರಹಣ ರೆಡಿ ಆಗೋದು ಬೇಡ ನಾವು, ಅದು ಸರಿ ಇಲ್ಲ ಅವನಿಗೆ. ವಾಸ್ತವ ಹಾಗೆ ನಮ್ಮ ತಂದೆಯ ತಾಯಿಯ ತಿಥಿ ಉಂಟು ಅಂತ ಎಂಡ್ಕೊಳ್ಳಿ, ಫಾಲ್ಗುಣ ಮಾಸದಲ್ಲಿ, ಈ ಮಾಸದಲ್ಲಿ ಉಂಟು. ಯಾವಾಗ? ನಾಡ್ದು ಕೃಷ್ಣ ಪಕ್ಷದಲ್ಲಿ ಎಷ್ಟನೇ ತಿಥಿಯಲ್ಲಿ ಉಂಟು ಅಂತ ಗೊತ್ತುಂಟಲ್ಲ. ಈ ತಿಂಗಳಿನಿಂದಲೇ ಅವನು ಏನು ಮಾಡಲಿಕ್ಕಿಲ್ಲ. ಎಲ್ಲಿವರೆಗಿಂದ ಬಾರ್ಬರ್ ಶಾಪಿಗೆ ಹೋಗ್ಲಿಕ್ಕಿಲ್ಲವ, ಕೂದಲು ಗಡ್ಡ ಕತ್ತರಿಸಲಿಕ್ಕಿಲ್ಲ. ಯಾಕೆ? ಅವನ ಆ ತಿಂಗಳಿನಲ್ಲಿ ತಂದೆ ತಾಯಿಗಳ ಶ್ರಾದ್ದ ಪಿಂಡ ತರ್ಪಣ ಇದೆ ಅಂತ ಅರ್ಥ. ಅದು ಗೊತ್ತಿಲ್ಲ ಅವನಿಗೆ. ಎಂಥದ ಪಿಂಡ ಆದ ನಂತರ ಅಲ್ವ ಹೇಳೋದು ಬೇಡ, ಅಡ್ವಾನ್ಸ್ ಆಗಿ ರೆಡಿ ಆಗ್ತಾನವ. ಎಕ್ಸಾಮ್ ಉಂಟು ಹೇಳಿದ ತಕ್ಷಣ, ಎಕ್ಸಾಮ್ ನಾಳೆ ಅಲ್ವಾ, ಓದಿದ್ರೆ ಆಯ್ತಲ್ಲ, ಎಕ್ಸಾಮ್ ಉಂಟು ಗೊತ್ತಾಯ್ತಲ್ಲ, ರೆಡಿಯಾಗಿ ಹೋಗ್ಲಿಕ್ಕುಂಟು ಗೊತ್ತುಂಟಲ್ಲ, ಈಗಲೇ ಬುತ್ತಿ ಮಾಡು. ಒಂದು ಬೇರೆ ಪ್ಯಾಕೇಜ್ ಉಂಟು ಅವನಿಗೆ, ಈಗಲೇ ಹಪ್ಪಳ ಮಾಡಿ ತಗೊಂಡು ಹೋಗೋದಿಲ್ವ? ಅದು ಹೋಗುವಾಗ ಮಾಡಿದರೆ ಆಯ್ತು ಹೇಳ್ತಾನೆ, ಆಗೋದಿಲ್ಲ. ಆದ್ದರಿಂದ ಅವನ ವಾದಕ್ಕೆ ಪೆಟ್ಟುಂಟು. ಸ್ಮೃತ್ಯ ಸಾರ್ಗದಲ್ಲಿ ತೆಟ್ಟಿಟ್ಟಿದ್ದೇನೆ ನಾನು. ಇದು ದೊಡ್ಡ ವಿಷಯ, ಎಲ್ಲಿಂದ ನಿಜವಾಗಿ ಗ್ರಹಣ ಬರ್ತದೆ ಅಂತ. ವಾಸ್ತವವಾಗಿ ದ್ವಾದಶಿಯಿಂದ ಶುರುವಾಗುತ್ತೆ. ದ್ವಾದಶಿಯಾದಿ ತೃತೀಯಾಂತಹ ವೇದ ಇಂದು ಗ್ರಹೇ. ಚಂದ್ರಗ್ರಹಣ ಬಂದರೆ ದ್ವಾದಶಿಯಿಂದ, ಇವತ್ತಿನಿಂದ ಹೊಡೆತ. ನಾಡಿನ ಚಂದ್ರಗ್ರಹ ಹುಣ್ಣಿಮೆಗೆ ಇವತ್ತಿನಿಂದ ವೇದ. ಮಂಗಳ ಕೆಲಸ ಆಗುವುದಿಲ್ಲ ಇವತ್ತಿನಿಂದ, ದ್ವಾದಶಿಯಿಂದ ಹಿಡಿದು ಮೊದಲು 3 ದಿನ, ಮತ್ತೆ 3 ದಿನ, ದ್ವಾದಶಿ, ತ್ರಯೋದಶಿ, ಚತುರ್ದಶಿ, 3 ದಿವಸ ಮೊದಲು. ಮತ್ತೆ ಹುಣ್ಣಿಮೆ ಮಾಮೂಲಿ ಆಗುವುದೇ ಇಲ್ಲ. ಪಾಡ್ಯ, ಬಿದಿಗೆ, ತದಿಗೆ, ಯಾರು ಕೊಟ್ಟಿಲ್ಲದ ಗೆರೆ ಇದು. ನಾನು ಗ್ರಹ ಸಮೀಕ್ಷೆಯಲ್ಲಿ ಹಾಕಿದ್ದೇನೆ ಇದನ್ನು ಯಾವತ್ತು ಹೇಗಿರ್ತದೆ ಅಂತ ಯಾರು ಹೇಳುವುದಿಲ್ಲ. ಗ್ರಹಣದ ಬಂದರೆ 7 ದಿನ ಸರಿ ಇಲ್ಲ. ಯಾವಾಗ? ಮಿಡ್ಲ್ ಗ್ರಹಣದ ದಿನ ಇಟ್ಟುಕೊಂಡು ಆಚೆ ಈಚೆ 3 ದಿನ ಒಳ್ಳೆಯ ಕೆಲಸ ಮಾಡಲಿಕ್ಕೆ ಆಗುವುದಿಲ್ಲ. ಉಪನಯನ, ಮತ್ತೆ ಮದುವೆ, ನಿಶ್ಚಯ, ಇದು ಯಾವ ಕರ್ಮಗಳಿಗೂ ಅವಕಾಶ ಇಲ್ಲ. ಇದು ಯಾವಾಗ? ಚಂದ್ರಗ್ರಹಕ್ಕೆ, ಸೂರ್ಯಗ್ರಹಕ್ಕೆ 1 more ಹೆಚ್ಚಿಗೆ ದಿನ. ಅವನಿಗೆ ಲೆಕ್ಕ ಏಕಾದಶಿ ಆದಿತಃ ಸೌರೇ ಚತುರ್ಥ್ಯಂತಹ ಪ್ರಕೀರ್ತಿತಃ. ಏಕಾದಶಿಯಿಂದ ಶುರು, ನಿನ್ನೆಯಿಂದಲೇ ಸೂರ್ಯಗ್ರಹಣ ಆದರೆ ಅಮಾವಾಸ್ಯೆಗೆ ಆಗುವಾಗ ಏಕಾದಶಿ, ದ್ವಾದಶಿ, ತ್ರಯೋದಶಿ, ಚತುರ್ದಶಿ 4 ಅಡ್ವಾನ್ಸ್ ಡೇಸ್. ಮತ್ತು ಯಾವತ್ತು ಅಮಾವಾಸ್ಯೆ, ಮತ್ತು ಪಾಡ್ಯ, ಬಿದಿಗೆ, ತದಿಗೆ, ಚೌತಿ. ತನ್ನಿ ನೋಡುವ ಪ್ರಮಾಣ. ಈಗ ಬೃಹಸ್ಪತ್ಯಾಚಾರ್ಯ ಎದುರು ಬರಲಿ, ನಾವು ಸಾಗರವನ್ನೇ ಕೊಡ್ತೇವೆ ಅವನಿಗೆ ಅಡ್ಡ. ನೋಡಿ ಇಲ್ಲೇ ಹೇಳ್ತೇವೆ, ಮೊದಲು ಇಲ್ಲೇ ಹೇಳ್ತೀರಲ್ಲ, ಮೊದಲು ಗೊತ್ತಿಲ್ಲದಿದ್ದಾಗ ಮೊದಲು ಇಲ್ಲ. ಮನೆಗೆ ಬೆಂಕಿ ಬೀಳೋದು ಗೊತ್ತಿಲ್ಲ, ಸರಿ. ಹೊಂಡಕ್ಕೆ ಬೀಳದೆ ಯಾರಾದರೂ ಕಾಲಿಗೆ ಬ್ಯಾಂಡೇಜ್ ಆಗ್ತಾನ? ಇವತ್ತು ಹಾಕೊಂಡು ಹೋಗೋದು ದಾರಿಯಲ್ಲಿ, ಯಾಕೆ? ಅದು ನಾಳೆ ಬೀಳ್ತೇನೆ ಅಂತ ಹಾಕಿದ್ದು. ಕರ್ಮ ಹೇಗೆ ಗೊತ್ತಾಯ್ತು ಅವನಿಗೆ? ಆದ್ದರಿಂದ ಗೊತ್ತಾದ ನಂತರ ಬ್ಯಾಂಡೇಜ್ ಅದು ಸಮ. ಗೊತ್ತಾಗದೆ ನಿಮಗೆ ಪ್ರೆಡಿಕ್ಟ್ ಇದ್ದರೆ, ವಿಷಯ ಗೊತ್ತಿದ್ದರೆ ಬರ್ತದೆ ಅಂತ ಆದರೆ, ಗ್ರಹಣ ಗೊತ್ತುಂಟು ಜನರಿಗೆ, ಯಾವಾಗ ಆಗ್ತದೆ ಅಂತ ಅರ್ಥ ಆಗ್ತದೆ, ಲೆಕ್ಕಾಚಾರ ಮಾಡಿದ್ದಾರೆ, ಹೇಳಿರ್ತಾರೆ. ಮೊದಲಿಗೆ ಗ್ರಹಣ 10-12 ವರ್ಷದ್ದು ಪ್ರೆಡಿಕ್ಟ್ ಮಾಡಿದ್ದಾರೆ ನಸಾದವರೆಲ್ಲ, ಗ್ರಹಣ ಯಾವತ್ತು ಏನಾಗ್ತದೆ ಅಂತ. ಗೊತ್ತಿಲ್ಲ ಅಂದರೆ ಏನು ಹೇಳೋದು ನಾವು? ಅದನ್ನು ನಾವು ಬರುವ ವರ್ಷಕ್ಕೆ ಕಾರ್ಯಕ್ರಮ ಇಟ್ಟಿದ್ದೇವೆ ಹೇಳಿಬಿಡೋದು. ಈಗ ನೋಡಿಕೋ ಆವತ್ತು ಗ್ರಹಣ ಉಂಟಾ ಅಂತ. ಆದ್ದರಿಂದ ಉತ್ಸವಗಳನ್ನೆಲ್ಲ ಇಡ್ತಾರಲ್ಲ, ಈ ಲೆಕ್ಕಾಚಾರ ಮಾಡಿಕೊಂಡು ಸಂಕ್ರಾಂತಿ ಅನ್ನೋದು ಇಷ್ಟು ದಿವಸ ಆಗಿ ಅಂತ ಹೇಳಿಕೊಂಡು, ಅದು ತಪ್ಪು. ಮುಂದೆ ಏನಾಗ್ತದೆ ಅವರಿಗೆ ಗೊತ್ತಿದೆ. ಸಂಕ್ರಾಂತಿ ಬರ್ತದ, ಗ್ರಹಣ ಬರ್ತದ, ಏಕಾದಶಿ ಬರ್ತದ, ಲೆಕ್ಕ ಉಂಟು, ಗೊತ್ತಾಗ್ತದೆ. ಆದ್ದರಿಂದ ಉತ್ಸವಗಳನ್ನಾಗಲಿ ಇಡುವುದು ತಪ್ಪು. ದೇವರು ಹೇಳ್ತಾರೆ, ನನ್ನ ಸೇವೆ ಮಾಡಬೇಡ, ಯೋಚನೆ ಮಾಡು, ಅಡ್ವಾನ್ಸ್ ಆಗಿ ನೋಡು. ಅದರಿಂದ 10 ಮೊದಲು 4 ದಿವಸ ಮೊದಲೇ ಕೆಲಸ ಆಗೋದಿಲ್ಲ. ಕಂಗಣ ಬಂದ ಆಗುವುದಿಲ್ಲ, ಅಂಕುರಾರ್ಪಣೆ ಆಗುವುದಿಲ್ಲ, ಧ್ವಜಾರೋಹಣ ಆಗುವುದಿಲ್ಲ. ಎಂಥ ವಾಕ್ಯ ನೋಡಿ ಇದು, ಎಷ್ಟು ಚೆನ್ನಾಗಿದೆ ಅಂತ. ಇಷ್ಟು ಸ್ಪಷ್ಟವಾಗಿ ಗ್ರಹಣ ಅಡ್ವಾನ್ಸ್ ಗೊತ್ತಾಗುವುದರಿಂದ ನೀವು ಮಾಡೋದು ತಪ್ಪು ಅಂತಾರೆ. ಧಾರ್ಮಿಕ ಕರ್ಮಗಳು ನಡೆಯುವುದಿಲ್ಲ. ದೇವರು ಹೇಳುವಂಥದ್ದು ನಾವು ಕೇಳುವಂಥದ್ದಲ್ಲ, ಅವನ ಸೇವೆಯನ್ನು ಹೇಗೆ ಮಾಡಬೇಕೆನ್ನುವುದು. ಹಾಗಾಗಿ ರಾಶಿಚಕ್ರದಲ್ಲಿ ತೋರಿಸಿಕೊಟ್ಟಿದೆ ನೆಕ್ಸ್ಟ್. ಈಗ ಎಲ್ಲ ಕಡೆ ದರ್ಭೆಯನ್ನು ಉಪಯೋಗಿಸಬೇಕೆನ್ನುವುದು. ಪದಾರ್ಥಗಳ ಮೇಲೆ, ಬೆಲ್ಲ ಆಗಲಿ ಅಥವಾ ಇನ್ನಿತರ ವಸ್ತುಗಳಾಗಲಿ, ಮನೆ ಅಲ್ಲಿ ಚೊಕ್ಕವಾಗಿ ಇರಬೇಕಾದ್ರೆ ಮಾಡಿದ ಪದಾರ್ಥಗಳ ಮೇಲೆ ಅಲ್ಲ, ಮತ್ತೆಲ್ಲ ತೊಗೊಂಡೋಗಿ ಚಪಾತಿಯ ಮೇಲೆ, ಹುಳಿಯ ಮೇಲೆ, ಎಲ್ಲ ಅನ್ನದ ಮೇಲೆ ಎಲ್ಲ ಇಟ್ಟು ಬರಬೇಡಿ. ಇದು ರಾ ಮೆಟೀರಿಯಲ್ಸ್ಗಳ ಮೇಲೆ ಪಾವಿತ್ರ್ಯಕ್ಕಾಗಿ, ಪವಿತ್ರಂ ವೈ ದರ್ಭಾಹ ಅಂತ ವೇದ ಬ್ರಾಹ್ಮಣಗಳೆಲ್ಲ ಹೇಳುತ್ತವೆ.
ಆನಂತರ ವಿಷ್ಣೋರ್ದೇಹ ಸಮುದ್ಭೂತಾ ಕುಶಾ ಕೃಷ್ಣತಿಲಾಸ್ತತ ಮತ್ಸ್ಯಪುರಾಣದಲ್ಲಿ ಹೇಳ್ತಾರೆ, ಅದು ವಿಷ್ಣುವಿನ ವರಾಹನ ರೂಪದ ದೇಹದಿಂದ ಹುಟ್ಟಿದ ವಸ್ತುಗಳು ದರ್ಬೆಗಳು ಅಂತ. ಕುಶೋಸ್ಮಿ ದರ್ಭಜಾತೀನಾಮ್ ಅಂತ ಕೃಷ್ಣ ಹೇಳಿಕೊಳ್ತಾನೆ ಉದ್ಧವನ ಹತ್ರ, ನಾನು ದರ್ಬೆಯಲ್ಲಿ ಇದ್ದೇನೆ, ವಿಶೇಷವಾಗಿ ದರ್ಭ ಜಾತಿಗಳು 10 ಪ್ರಕಾರ ಇದೆ, ಅದರಲ್ಲಿ ನಾನು ಇದ್ದೇನೆ ಅಂತಾನೆ. ದರ್ಭ ಸ್ಥಾನ ವಿಶೇಷೇಷು ಪವಿತ್ರತ್ವಂ ಪ್ರಯಾತಿ ಅಂತೇಳಿ ಬೃಹತ್ ಬ್ರಹ್ಮ ಸಂಹಿತ ಹೇಳ್ತದೆ. ಕೆಲವು ವಿಶೇಷವಾದ ಸಂದರ್ಭಗಳಲ್ಲಿ ದರ್ಬೆ ಹೆಚ್ಚು ಪ್ರಾಶಸ್ತ್ಯ ಇದೆ. ಗ್ರಹಣ ಕಾಲದಲ್ಲಿ ಅದನ್ನು ಉಪಯೋಗಿಸಿಕೊಳ್ಳಲಿಕ್ಕೆ ಬರ್ತದೆ. ಪದಾರ್ಥಗಳ ಮೇಲೆ ಹಾಕಿದರೆ ಅದರ ಎಫೆಕ್ಟ್ ಆಗುವುದಿಲ್ಲ. ಅದನ್ನು ನಾವು ಕಲೀಲಿಲ್ಲ, ನೋಡಲಿಲ್ಲ. ತುಳಸಿಯಲ್ಲಿ ಸಾವಿರಾರು ವೈಜ್ಞಾನಿಕವಾದ ಅಂಶಗಳ ಚಿಂತನೆಗಳು ಇವತ್ತು ಆಗಲಿಲ್ಲ, ಉಪಯೋಗಿಸಿಕೊಡುತ್ತಾರೆ ಆಯುರ್ವೇದದವರು. ಯುರಾನಿ ಪದ್ಧತಿಯಲ್ಲಿ ಅದೂ ಇಲ್ಲ, ಕಮ್ಮಿ ಆಗಿದೆ. ಹಾಗೆ ದರ್ಬೆಯ ಬಗ್ಗೆ ಇವತ್ತು ಆಗಲಿಲ್ಲ, ಎಷ್ಟು ಮಹತ್ವ ಉಂಟು ಅಂತ. ಅದ್ಭುತವಾದ ಕೆಲಸ ದರ್ಬೆಯಲ್ಲಿದೆ ಅಂತ ನಾನು ಕೆಲವು ವಿಷಯಗಳನ್ನೆಲ್ಲ ಸಂಧ್ಯಾ ಸಮೀಕ್ಷೆಯಲ್ಲಿ ಕೊಟ್ಟಿದ್ದೇನೆ ಆಸನದ ಬಗ್ಗೆ ಮಾತಾಡಿದಾಗ. ಹಾಗಾಗಿ ಕುಶಮೂಲೆ ಸ್ಥಿತೋ ಬ್ರಹ್ಮ, ಕುಶ ಮಧ್ಯೇತು ಕೇಶವ, ಕುಶಾಗ್ರೆ ಶಂಕರಂ ವಿದ್ಯಾ, ಸರ್ವೇ ದೇವ ಸಮಂತತಃ ಅಂತ ಪದ್ಮಪುರಾಣದಲ್ಲಿ ದರ್ಬೆಯ ತುದಿ ಮೊದಲು ಕಡೆಯಲ್ಲಿ 3 ಜನರ ಮತ್ತು ಎಲ್ಲ ದೇವತೆಗಳ ಆವಾಸವನ್ನು ದರ್ಬೆಯಲ್ಲಿ ಹೇಳ್ತಾರೆ. ನಾವು ಅತ್ಯಂತ ಸೋತದ್ದು ಇಲ್ಲಿ, ಶುದ್ಧವಾಗಿ ಸಿಗುವ ದರ್ಬೆಯನ್ನು ಉಪಯೋಗಿಸಿಕೊಳ್ಳದೆ ಏನೇನೋ ಮ್ಯಾಟ್ ಹಾಕಿಕೊಂಡು ಆಸನ ಮಾಡಿಕೊಂಡು ಹಾಳಾಗ್ತಾ ಇದ್ದೇವೆ. ನಿಜವಾಗಿ ದರ್ಬೆಯ ಮೇಲೆ ಕೂತು ಮಾಡಿದ ಎಲ್ಲ ಜಪಗಳು, ಎಲ್ಲ ಅನುಷ್ಠಾನಗಳು 100ಕ್ಕೆ 100 ಸಕ್ಸಸ್. ಕೃಷ್ಣ ಮುಟ್ಟಿದ ವಾಕ್ಯ ಅದು. ಚೇಲಾಜಿನ ಕುಶೋತ್ತರಂ ನಾತ್ಯುಚ್ಛ್ರಿತಂ ನಾತಿನೀಚಂ ಅಂತ ಅರ್ಜುನನಿಗೆ ಯೋಗ ಮಾರ್ಗ ಹೇಳಿಕೊಡುವಾಗ ಎಲ್ಲಿ ಕೂತ್ಕೊಳ್ಬೇಕು ಕೇಳಿದ್ದಕ್ಕೆ, ಮಾರಾಯ ಬಟ್ಟೆ ಹಾಕು, ಸಿಕ್ಕಿದರೆ ಅಜಿನ ಹಾಕಿಕೋ, ಕೃಷ್ಣಾಜಿನ, ಅದರ ಮೇಲೆ ದರ್ಬೆ ಹಾಕು, ಅದು ಸಿಗುವುದಿಲ್ಲ ಹೇಳಬೇಡ, ದರ್ಬೆ ಸಿಗ್ತದೆ, ಹಾಕಿಕೋ ಕೂತ್ಕೋ. ಖಾಲಿ ದರ್ಬೆ ಕಮ್ಮಿ ದುಡ್ಡಿನಲ್ಲಿ ಸಿಗುವಂಥದ್ದು, ರಿಚ್ಚಾಗಿ ನಾವು ದೇವರ ಕೆಲಸ ಮಾಡಲಿಕ್ಕೆ ಬರ್ತದೆ, ಆದರೂ ನಮಗೆ ಬೂಟಾಟಿಕೆಯಲ್ಲಿ ಬಿಡುವುದಿಲ್ಲ ನೋಡಿ, ಹಾಳಾಗುವುದಿಲ್ಲ ಅದು. ಮತ್ತೆ ಅದಕ್ಕೆಲ್ಲ ವಿಷಯಗಳು ಬರೆದಿದ್ದೆ ನಾನು. ಇಷ್ಟು ಚಂದವಾದ ದರ್ಬೆ ಚಿತ್ರ ಸಿಗುವುದು ನಿಮಗೆ ಕಡಿಮೆ, ಬಿಳಿಯಾದ ಅದರದ್ದು ತೆನೆ ಇರುವುದು ಮೇಲೆ, ಅರ್ಥ ಆಗಲಿಕ್ಕೆ ಗೊತ್ತಾಗಲಿಕ್ಕೆ ಯಾವುದನ್ನು ಕತ್ತರಿಸಿ ತರಬೇಡಿ ಹೇಳಲಿಕ್ಕೋಸ್ಕರ ನಾನು ಹಾಕಿದ್ದೇನೆ. ಆ ಕುಶ ಅಗ್ರದಲ್ಲಿ ಶಂಕರ ಇದ್ದಾನೆ, ಶಿವಪ್ಪ ಬರ್ತಾನಲ್ಲಿ ತುದಿಯಲ್ಲಿ. ಮತ್ತೆ ಕುಶಾಹ ಕಾಶಾಹ ತಥಾ ದೂರ್ವಾಹ ಯವಪತ್ರಾಣಿ ವ್ರೀಹಯ ಬಲ್ವಜಾಹ ಪುಂಡರೀಕಾಶ್ಚ ಕುಶಾಹ ಸಪ್ತ ಪ್ರಕೀರ್ತಿತ. 7 ಪ್ರಕಾರದಿಂದ ಗಮನಿಸಲಿಕ್ಕೆ ಬರ್ತದೆ. ಕುಶ ಕಾಶ ಅಂತ, ಕಾಶ ಎನ್ನುವುದು ಬೆಂಗಳೂರಲ್ಲಿ ಸಿಗ್ತದೆ, ಸಣ್ಣಗಿದೆ, ಗಿಡ್ಡಿಗಿದೆ, ಸಪ್ಪೂರಿದೆ, ಸ್ಟ್ರಾಂಗ್ ಇದೆ, ಅದು ಅಲ್ಲಿತ್ತು. ಇಲ್ಲೆಲ್ಲ ದರ್ಬೆಗಳೇ ಜಾಸ್ತಿ ಬರುವಂಥ ದರ್ಬೆಗಳು, ಕುಶಗಳು ಇಲ್ಲಿ ಸಿಗ್ತವೆ ಕರಾವಳಿಯಲ್ಲಿ, ಇದೆಲ್ಲ ಸಮುದ್ರ ಬದಿಯಲ್ಲೆಲ್ಲ ಸಿಗುವಂಥದ್ದು. ಮತ್ತು ದೂರ್ವವೇ ಆಗ್ತದೆ ಕೊನೆಗೆ, ಗರಿಕೆಯು ಒಂದು ಲೆಕ್ಕಾಚಾರದಲ್ಲಿ 7ರಲ್ಲಿ. ಆದ್ದರಿಂದ ಕೃಷ್ಣ ಹೇಳುವಾಗ ದರ್ಭ ಜಾತಿ ನಾಮಂದತ್ತು, ಈ ಜಾತಿ ದರ್ಬೆಗಳಲ್ಲಿ ನಾನು ಕುಶ ಎನ್ನುವುದಕ್ಕೆ ಹೆಚ್ಚು ಒತ್ತು ಕೊಟ್ಟಿದ್ದೇನೆ ಅಂತ. ಆದ್ದರಿಂದ ಕೃಷ್ಣ ಹೇಳುವಾಗ ಚೇಲಾಜಿನ ಕುಶೋತ್ತರಂ ಅಂದ, ದರ್ಬೆ ಶಬ್ದ ಹಾಕಲಿಲ್ಲ ಅವ. ಇದು ಗಮನಿಸಿ, ಅವನ ಮಾತು ಶಬ್ದವನ್ನು ಹಿಡಿದಿರ್ತಾನೆ. ವಸ್ತುವನ್ನು ಹಿಡಿಯುವುದಕ್ಕಿಂತ ಮೊದಲು ಶಬ್ದದ ಮೇಲೆ ಅವನು ಗಮನ ಕೊಡ್ತಾನೆ. ಯಾವುದು ನೆಲದಲ್ಲಿ ಕೂತಾಗ ನಮಗೆ ಸುಖ ಕೊಡ್ತದೋ, ಕು ಅಂದರೆ ಭೂಮಿ, ಕುಜ ಅಂದರೆ ಭೂಮಿ ಮಗ, ಕುಜ ಅಂದರೆ ಕು ಅಂದರೆ ಭೂಮಿ, ಭೂಮಿಯಲ್ಲಿ ಶ ಅಂದರೆ ಸುಖ. ನೆಲದಲ್ಲಿ ಕೂತ್ರೆ ಸುಖ ಕೊಡುವ ಸಂಗತಿ ಅಂದರೆ ಕುಶ, ದರ್ಬೆ ಅಲ್ಲ. ದರ್ಬೆ ಮತ್ತೆ ಅದು ಭಯಂ ದರತಿ ಅಂತ, ಹೆದರಿಕೆಯನ್ನು ದೂರ ಮಾಡುತ್ತದೆ ಅಂತ. ಹಾಗೆ ಅದರಲ್ಲಿ ಜಾತಿಯಲ್ಲಿ ನಾವು ವೆರೈಟಿ ನೋಡಲಿಕ್ಕೆ ಉಂಟು. ಒಳ್ಳೆಯದನ್ನು ನೋಡಿ ಕಾರು ತಗೊಳ್ಳೋದಿಲ್ವ? ಕಾರ್ ಅಂತ ಕರ್ಮ ಮಾರಿ. ಚಪ್ಪಲಿ ತಗೊಳ್ಳುವಾಗಲೇ ನಾವು ಬ್ರ್ಯಾಂಡ್ ನೋಡ್ತೇವೆ, ಅದು ನೋಡಿದಾಗ ಏನು ಗೊತ್ತು, ಯಾರು ಬೇಕಾದ್ರೂ ಅಂಟಿಸಿ ಕೊಡ್ತಾರೆ ಬ್ರ್ಯಾಂಡನ್ನು ಚಪ್ಪಲಿಗೆ. ಇವಾಗ ಒಳ್ಳೆ ಬಾಟ ಉಂಟು ಮಾರೆ ಅಂತ, ಬಾಟ ಕರ್ಮ ಪೆಟ್ಟು ತಿನ್ಬೇಕಷ್ಟೆ. ಎಲ್ಲರೂ VAT ಬರೀಲಿಕ್ಕೆ ಯಾರಿಗೆ ಆಗುವುದಿಲ್ವ? ಹೇಳುವುದಷ್ಟು, ಅದು ಕಂಪ್ಲೇಂಟ್ ಮಾಡಿದ್ದು ದೊಡ್ಡ ಕೇಸ್ ಆಗ್ತದೆ. ಕೇಸ್ ಆಗುವಾಗ ಚಪ್ಪಲಿ ಹರಿದಿರ್ತದೆ, ಪ್ರಯೋಜನ ವಕೀಲರಿಗೆ ಖುಷಿ ಇರ್ತದೆ ಆಗ, ಮತ್ತೆಂದ.